ಆತ್ಮೀಯ ಸ್ಪರ್ಧಾ ಮಿತ್ರರೇ, ಇವತ್ತು ಭಾರತದ ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟಂತಹ ಒಂದು ಬಹುಮುಖ್ಯವಾಗಿರ್ತಕ್ಕಂತಹ ಒಂದು ಟಾಪಿಕನ್ನು ಚರ್ಚೆ ಮಾಡ್ತಾ ಇದ್ದೀವಿ ನಾವು. ಅದರಲ್ಲಿ ಪ್ರಾಚೀನ ಭಾರತ ಇತಿಹಾಸದಲ್ಲಿ ಒಂದು ಕುಶಾಣರು ಅಂತಕ್ಕಂತಹ ಒಂದು ಟಾಪಿಕ್ ಅಂತಕ್ಕಂಥದ್ದು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥ ಟಾಪಿಕ್. ಯಾವುದು ಅಂತಂದರೆ ಈ ಒಂದು ಕುಶಾಣರು ಅಂತಕ್ಕಂಥ ಟಾಪಿಕ್ ಅಂತಕ್ಕಂಥದ್ದು ಬಹಳಷ್ಟು ಮುಖ್ಯವಾಗಿದೆ. ಈ ಒಂದು ಕುಶಾಣರು ಅಂತಕ್ಕಂತಹ ಈ ಒಂದು ಟಾಪಿಕ್ ಬಗ್ಗೆ ಇವತ್ತು ನಾವೇನು ಮಾಡೋಣ ಅಂತಂದಾಗ ಚರ್ಚೆ ಮಾಡೋಣ. ಯಾವುದು ಅಂತಂದಾಗ ಕುಶಾಣ ಅಂತಕ್ಕಂತಹ ಟಾಪಿಕ್ ಬಗ್ಗೆ ಇವತ್ತು ಚರ್ಚೆ ಮಾಡೋಣ. ಈ ಕುಶಾಣರು ಅಂತಕ್ಕಂಥವ್ರು ಏನಂದಾಗ ಭಾರತದಲ್ಲಿ ಇವರು ಭಾರತೀಯ ಮೂಲದವರಲ್ಲ. ಇವರೇನಂದಾಗ ಮೌರ್ಯ ಸಾಮ್ರಾಜ್ಯದ ನಂತರ ಮೊದಲು ಭಾರತದ ಮೇಲೆ ದಾಳಿ ಮಾಡಿರ್ತಕ್ಕಂತಹ ವ್ಯಕ್ತಿಗಳು ಅಂತಂದರೆ, ಮೊದಲು ಈ ಒಂದು ಭಾರತದ ಮೇಲೆ ದಾಳಿ ಮಾಡಿರ್ತಕ್ಕಂತಹ ವ್ಯಕ್ತಿಗಳಲ್ಲಿ ಯಾರು ಅಂತಂದಾಗ ಕ್ರಿಸ್ತಪೂರ್ವ ಈ ಒಂದು 4ನೇ ಶತಮಾನದಲ್ಲಿ ಬಂದಿರತಕ್ಕಂಥ ಯಾರು ಅಂದಾಗ ಅಲೆಕ್ಸಾಂಡರ್ ಅಂತಕ್ಕಂಥವ್ರು ಬ್ಯಾಕ್ಟ್ರಿಯನ್ ಗ್ರೀಕ್ ಪ್ರದೇಶದಿಂದ ಭಾರತಕ್ಕೆ ಬರ್ತಾರೆ. ಯಾರು ಅಂದಾಗ ಅಲೆಕ್ಸಾಂಡರ್ ಅಂತಕ್ಕಂಥದ್ದು. ಅದಾದ ಕೂಡ ಅಲೆಕ್ಸಾಂಡರ್ ನಂತರ ಏನಾಗುತ್ತೆ ಅಂದಾಗ ಭಾರತದಲ್ಲಿ ದೊಡ್ಡದಾಗಿರತಕ್ಕಂಥ ಒಂದು ಸಾಮ್ರಾಜ್ಯ ಸ್ಥಾಪನೆ ಆಗುತ್ತೆ. ಅದು ಯಾವುದು ಅಂತಂದಾಗ ಮೌರ್ಯ ಸಾಮ್ರಾಜ್ಯ. ಈ ಒಂದು ಮೌರ್ಯ ಸಾಮ್ರಾಜ್ಯದ ಪತನ ನಂತರ ಮತ್ತೆ ಭಾರತದ ಮೇಲೆ ಏನಂದಾಗ ವಿದೇಶಿ ದಾಳಿಗಳು ಆರಂಭ ಆಗ್ತವೆ. ಮೌರ್ಯ ಸಾಮ್ರಾಜ್ಯ ಅಂತಕ್ಕಂಥದ್ದು ಪತನ ಆದಮೇಲೆ ನಂತರ ಶುಂಗರು ಅಂತ ಬರ್ತಾರೆ. ಅವರ ಕಾಲದಲ್ಲಿ ಏನೋ ಅಂದಾಗ ಈ ಒಂದು ಬ್ಯಾಕ್ಟ್ರಿಯನ್ ಗ್ರೀಕರು ಮತ್ತೆ ದಾಳಿ ಮಾಡ್ತಾರೆ. ಅದಾದ ಕೂಡಲೇ ಏನಂದಾಗ ಅನೇಕ ಮಳೆತರಗಳು ಬರ್ತವೆ. ಅಲ್ಲಿ ಬಂದಿರತಕ್ಕಂತಹ ವ್ಯಕ್ತಿಗಳಲ್ಲಿ ಯಾರು ಅಂತಂದಾಗ ಶಕರು ಅಂತ ಬರ್ತಾರೆ. ಅದೇ ರೀತಿಯಾಗಿ ಪಾರ್ಥಿಯನ್ನರು ಅಂತ ಬರ್ತಾರೆ. ಅದೇ ರೀತಿ ಯಾರು ಅಂತಂದಾಗ ಈ ಒಂದು ಸಿಥಿಯನ್ನರು ಅಂತ ಬರ್ತಾರೆ. ಸಿಥಿಯನ್ನರು ನಂತರ ಈ ಒಂದು ಕುಶಾಣರು ಅಂತಕ್ಕಂಥ ಬರ್ತಾರೆ. ಯಾರು ಅಂದಾಗ ಕುಶಾಣರು ಅಂತ ಬರ್ತಾರೆ. ಇವೆಲ್ಲ ಏನಂದಾಗ ವಿದೇಶಿ ವ್ಯಕ್ತಿಗಳು, ವಿದೇಶಿ ದಾಳಿ ಅಂತಕ್ಕಂಥದ್ದು. ಈ ಒಂದು ಕುಶಾಣರಿಗಿಂತ ಮೊದಲೇ ಶಕರು, ಪಾರ್ಥಿಯನ್ನರು, ಸಿಥಿಯನ್ನರು ಭಾರತಕ್ಕೆ ಬಂದಿದ್ದರು. ಇಲ್ಲಿ ಬಂದಿರತಕ್ಕಂತಹ ಒಂದು ಕುಶಾಣ ಸಂತತಿ ಅಂತಕ್ಕಂಥದ್ದು ಇವರ ಕಾಲಾವಧಿ ಅಂತಕ್ಕಂಥದ್ದು ಎಷ್ಟು ಅಂತಂದಾಗ ಕ್ರಿಸ್ತಶಕ 50ರಿಂದ 180. ಕುಶಾಣರ ಕಾಲಾವಧಿ ಅಂತಕ್ಕಂಥದ್ದು ಕ್ರಿಸ್ತಶಕ 50ರಿಂದ 180ರವರೆಗೆ. ಇವರು ಮೂಲತಃ ಯಾವ ಭಾಗದವರು ಅಂತ ಗೊತ್ತಿರಬೇಕು. ಅಥವಾ ಈ ಒಂದು ಕುಶಾಣರ ಮೂಲ ಅಂತ ಬಂದರೆ, ಈ ಒಂದು ಕುಶಾಣರ ಮೂಲ ಅಂತಕ್ಕಂಥವ್ರು ಇವರು ಮೂಲತಃ ಯಾರು ಅಂತಂದಾಗ ಭಾರತೀಯ ವ್ಯಕ್ತಿಗಳಲ್ಲ. ಇವರೇನಂದಾಗ ಭಾರತೀಯ ವ್ಯಕ್ತಿಗಳಲ್ಲ. ಇವರು ಯಾವ ದೇಶದವರು ಅಂತಂದಾಗ ದೊಡ್ಡದಾಗಿರ್ತಕ್ಕಂಥ ದೇಶ ಯಾವುದು ಅಂದಾಗ ಚೀನಾ ದೇಶದವರು. ಇವರು ಯಾರಂದಾಗ ಚೀನಾ ಮೂಲದವರು. ಚೀನಾ ಮೂಲದ ಯಾವ ಭಾಗಕ್ಕೆ ಸೇರಿದವರು ಅಂತಂದಾಗ ಚೀನಾದ ವಾಯುವ್ಯ ಪ್ರಾಂತ್ಯಕ್ಕೆ ಸೇರಿರ್ತಕ್ಕಂಥವ್ರು. ಯಾವುದಂದಾಗ ಚೀನಾದ ಎಂದಾಗ ವಾಯುವ್ಯ ಚೀನಾದ ಭಾಗ. ಈ ಒಂದು ವಾಯುವ್ಯ ಚೀನಾದ ಯಾವ ಬುಡಕಟ್ಟು ಅಂತಂದ್ರೆ ಯೂಚಿ ಬುಡಕಟ್ಟು. ವಾಯುವ್ಯ ಚೀನಾದ ಯಾವ್ದಾಗ ಯೂಚಿ ಬುಡಕಟ್ಟು ಅಥವಾ ಇದನ್ನ ಟೊಚೇರಿಯನ್ ಬುಡಕಟ್ಟು ಅಂತ ಕರೀತಾರೆ. ಟೊಚೇರಿಯನ್ ಬುಡಕಟ್ಟು ಅಂತಕ್ಕಂಥ ಎರಡು ಪದಗಳು ಬಂದಿದೆ. ಒಂದು ಯೂಚಿ, ಇನ್ನೊಂದು ಯಾವುದಂದಾಗ ಟೊಚೇರಿಯನ್ ಬುಡಕಟ್ಟು ಅಂತಕ್ಕಂಥದ್ದು. ಇವರು ಮೂಲತಃ ಇರ್ತಕ್ಕಂಥವ್ರು ಚೀನಾದವರೇ ವಾಯುಭಾಗದಲ್ಲಿದ್ದರು. ಆದರೆ ಚೀನಾದ ಕ್ರಿಸ್ತಪೂರ್ವ 165ರಲ್ಲಿ ಅಂದ್ರೆ ಕ್ರಿಸ್ತಶಕ ಈ ಒಂದು 2ನೇ ಶತಮಾನದಲ್ಲಿ ಏನಾಗಿತ್ತು ಅಂತಂದ್ರೆ ಅಥವಾ 1ನೇ ಶತಮಾನದಲ್ಲಿ ಇವರು ಚೀನಾದ ಇನ್ನೊಂದು ಪಂಗಡ ಜೊತೆಗೆ ವಾದ ಮಾಡ್ಕೊಂಡು ಅಥವಾ ಯಾವುದೋ ರೀತಿಯಾಗಿರ್ತಕ್ಕಂಥ ಸಣ್ಣ ಪುಟ್ಟ ಒಂದು ಕಾದಾಟದಿಂದ ಇವರು ಏನ್ ಮಾಡಿದ್ರು ಅಂತಂದಾಗ ಈ ಒಂದು ಬ್ಯಾಕ್ಟ್ರಿಯನ್ ಗ್ರೀಕ್ ಪ್ರದೇಶಕ್ಕೆ ವಲಸೆ ಹೋಗ್ತಾರೆ. ಯಾರಂದಾಗ ಇಲ್ಲಿರ್ತಕ್ಕಂತಹ ಈ ಯುಚಿ ಬುಡಕಟ್ಟು ಅಂತಕ್ಕಂಥದ್ದು ಎಲ್ಲಿ ಅಂತಂದಾಗ ಬ್ಯಾಕ್ಟ್ರಿಯನ್ ಗ್ರೀಕ್ ಪ್ರದೇಶಕ್ಕೆ ವಲಸೆ ಹೋಗ್ತಾರೆ. ಈ ಒಂದು ಬ್ಯಾಕ್ಟ್ರಿಯನ್ ಗ್ರೀಕ್ ಪ್ರದೇಶದಲ್ಲಿ 5 ಚಿಕ್ಕ ಪಂಗಡಗಳಾಗಿ ಆಡಳಿತವನ್ನು ಮಾಡ್ತವೆ. 5 ಚಿಕ್ಕ ಪಂಗಡಗಳಾಗಿ ಆಡಳಿತವನ್ನು ಮಾಡ್ತವೆ. ಈ 5 ಚಿಕ್ಕ ಪಂಗಡಗಳಲ್ಲಿ ಒಂದು ಮನೆತನ ಯಾವುದು ಅಂದಾಗ ಕಿ ಶಿವಾಂಗ್ ಅಂತಕ್ಕಂಥ ಮನೆತನ. ಯಾವುದಾಗ ಕಿ ಶಿವಾಂಗ್ ಅಂತಕ್ಕಂಥ ಮನೆತನ ಅದರಲ್ಲಿ ಪ್ರಸಿದ್ಧವಾಗಿದ್ದು. ಈ ಒಂದು ಕಿ ಶಿವಾಂಗ್ ಮನೆತನದ ಒಬ್ಬ ವ್ಯಕ್ತಿ ಯಾರು ಅಂದಾಗ ಕುಜಲ್ ಕಾಡ್ಫಿಸಸ್ ಅಂತಕ್ಕಂಥ. ಯಾರಂದಾಗ ಕುಜಲ್ ಕಾಡ್ಫಿಸಸ್ ಅಥವಾ ಇದನ್ನು 1ನೇ ಕಾಡ್ಫಿಸ್ ಅಂತ ಕರಿತೀವಿ. ಈ ಕುಜಲ್ ಕಾಡ್ಫಿಸ್ ಅಂತಕ್ಕಂಥವ್ರು ಏನಂದಾಗ ಈ ಬ್ಯಾಕ್ಟ್ರಿಯನ್ ಗ್ರೀಕ್ ಪ್ರದೇಶದಿಂದ ಎಲ್ಲಿ ದಾಳಿ ಮಾಡ್ತಾರೆ ಅಂದಾಗ ವಾಯುವ್ಯ ಮಾರ್ಗದ ಮೂಲಕ, ಭಾರತದ ವಾಯುವ್ಯ ಮಾರ್ಗ ಇಲ್ಲಿ ಬರ್ತಕ್ಕಂತಹ ಖೈಬರ್ ಮತ್ತು ಬೋಲಾನ್ ಕಣಿವೆಯ ಮೂಲಕ ಈತ ಏನ್ ಮಾಡ್ತಂದಾಗ ಭಾರತದ ಮೇಲೆ ದಾಳಿಯನ್ನು ಮಾಡ್ತಾನೆ. ಯಾರು ದಾಳಿ ಮಾಡಿದ್ರು ಅಂತಂದಾಗ ಕುಜಲ್ ಕಾಡ್ಫಿಸ್ ದಾಳಿ ಮಾಡ್ತಾನೆ. ಈ ಕುಜಲ್ ಕಾಡ್ಫಿಸ್ ದಾಳಿ ಮಾಡಿ ಏನ್ ಮಾಡ್ತಾನ, ಇಲ್ಲಿರ್ತಕ್ಕಂಥ ಕಾಬೂಲು, ಕಂದಹಾರು ನಂತರ ತಕ್ಷಶಿಲಾ ಪ್ರದೇಶಗಳನ್ನ ವಶಪಡಿಸಿಕೊಂಡು ಭಾರತಕ್ಕೆ ಬರ್ತಾರೆ.
ಅಂದರೆ ಇವರ ಮೂಲ ಏನು ಅಂತ ಬಂದಾಗ ಇವರು ರುಚಿ ಬುಡಕಟ್ಟು, ಕಚ್ಚೇರಿಯನ್ನು ಬುಡಕಟ್ಟು ಅಂತ ಗೊತ್ತಿರಬೇಕು. ಮೂಲತಃ ಯಾವ ದೇಶ ಬಂದಾಗ ಚೀನಾದ ಯಾವ ಭಾಗ ಅಂತಂದ್ರೆ ವಾಯುವ್ಯ ಭಾಗದಿಂದ ಎಲ್ಲಿಗೆ ಹೋದ್ರು ಅಂತಂದಾಗ ಬ್ಯಾಕ್ಟ್ರಿಯನ್ ಗ್ರೀಕ್ ಪ್ರದೇಶಕ್ಕೆ ಹೋಗ್ತಾರ. ಈ ಬ್ಯಾಕ್ಟ್ರಿಯನ್ ಗ್ರೀಕ್ ಪ್ರದೇಶದಿಂದ ಇವರು ಭಾರತದ ಮೇಲೆ ದಾಳಿ ಮಾಡ್ತಾರೆ ಅಂತಕ್ಕಂಥ ವಿಷಯ ನಿಮಗೆ ಗೊತ್ತಿರಬೇಕು. ನಂತರ ಇವರ ಒಂದು ಮೂಲಾಧಾರಗಳು, ಈ ಒಂದು ಕುಶಾನ ಸಂಗತಿ ಬಗ್ಗೆ ಅಥವಾ ಕುಶಾನರ ಬಗ್ಗೆ ನಮಗೆ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಯಾವ ಮೂಲಾಧಾರಗಳು ನಮಗೆ ಇವತ್ತು ಸಹಾಯಕವಾಗಿವೆ. ಅಲ್ಲಿ ಮುಖ್ಯವಾಗಿರತಕ್ಕಂತಹ ಮೂಲಾಧಾರಗಳು ಅಂತ ಬಂದಾಗ ಒಂದು ಪ್ರಸಿದ್ಧವಾಗಿರತಕ್ಕಂತಹ ಕೃತಿ ಯಾವುದು ಅಂತಂದಾಗ ರಾಜತರಂಗಿಣಿ ಅಂತಕ್ಕಂಥದ್ದು. ಈ ಒಂದು ಪ್ರಾಚೀನ ಭಾರತದಲ್ಲಿ ಅತಿ ಹೆಚ್ಚು ನಮಗೆ ಸಹಾಯ ಮಾಡ್ತಕ್ಕಂಥ ಕೃತಿ ಯಾವುದಂದಾಗ ಈ ಒಂದು ರಾಜತರಂಗಿಣಿ ಅಂತಕ್ಕಂಥ ಕೃತಿ. ಇದನ್ನ ಏನು ಅಂತಂದಾಗ ಬರೆದತಕ್ಕಂಥ ವ್ಯಕ್ತಿ ಯಾರು ಅಂದಾಗ ಕಲ್ಲಣ. ಯಾವಾಗ ಬರೆದಂತಂದ್ರೆ ಇದನ್ನು ಬರೆದತಕ್ಕಂಥದ್ದು ಯಾವಾಗ ಬರೆದಂದಾಗ 12ನೇ ಶತಮಾನದಲ್ಲೇ ಬರೆದನು. ಕಲ್ಲಣ ಅಂತಕ್ಕಂಥವನು 12ನೇ ಶತಮಾನದಲ್ಲೇ ಬರೆದನ. ಈ ಒಂದು ರಾಜತರಂಗಿಣಿ ಅಂತಕ್ಕಂಥದ್ದು ಮುಖ್ಯವಾಗಿ ಏನು ಅಂತಂದಾಗ ಏನ್ ತಿಳಿಸುತ್ತೆ ಅಂದಾಗ ಕಾಶ್ಮೀರವನ್ನ ಆಳಿದ ರಾಜರ ಪಟ್ಟಿಯನ್ನು ತಿಳಿಸುತ್ತೆ. ಕಾಶ್ಮೀರವನ್ನ ಆಳಿರತಕ್ಕಂತಹ ರಾಜರ ಪಟ್ಟಿಯನ್ನ ಯಾವ ತಿಳಿಸುತ್ತೆ ಅಂತಂದಾಗ ಈ ರಾಜತರಂಗಿಣಿ ಅಂತಕ್ಕಂತಹ ಕೃತಿ ತಿಳಿಸುತ್ತೆ. ಈ ಒಂದು ರಾಜತರಂಗಿಣಿ ಕೃತಿಯಲ್ಲಿ ನಮಗೆ ಕುಶಾನರಿಗೆ ಸಂಬಂಧಪಟ್ಟಂತೆ ಯಾವ ಮಾಹಿತಿ ಇದೆ ಅಂತಂದ್ರೆ ಇಲ್ಲಿ ಮುಖ್ಯವಾಗಿ ಕುಶಾನರ ಪ್ರಸಿದ್ಧ ಅರಸ ಯಾರಂದಾಗ ಕನಿಷ್ಕ ಅಂತಕ್ಕಂಥವನು. ಈತ ಎಲ್ಲಿ ದಾಳಿ ಮಾಡಿದಾಗ ಕಾಶ್ಮೀರದ ಮೇಲೆ ದಾಳಿ ಮಾಡುತ್ತೆ. ಕಾಶ್ಮೀರದ ಮೇಲೆ ದಾಳಿ ಮಾಡ್ತಾನೆ. ಕಾಶ್ಮೀರದ ಮೇಲೆ ದಾಳಿ ಮಾಡಿ ಕಾಶ್ಮೀರದಲ್ಲಿ ಒಂದು ನಗರ ಕಟ್ತಾನೆ ತನ್ನ ಹೆಸರಿನಲ್ಲಿ. ಅದ್ಯಾವುದು ಅಂತಂದಾಗ ಕನಿಷ್ಕಪುರ ಅಂತಕ್ಕಂತಹ ಒಂದು ನಗರ ಕಟ್ತಾನೆ. ಇದು ಇಂದಿನ ಶ್ರೀನಗರ ಅಂತಕ್ಕಂತಹ ಅಭಿಪ್ರಾಯವನ್ನು ಇತಿಹಾಸಕಾರರು ಅಭಿಪ್ರಾಯ ಪಟ್ಟಿದ್ದಾರೆ. ಅಂದರೆ ಈ ಒಂದು ರಾಜತರಂಗಿಣಿ ಅಂತಕ್ಕಂಥದ್ದು ಕನಿಷ್ಕನ ಕಾಶ್ಮೀರ ದಾಳಿಯ ಬಗ್ಗೆ ಮಾಹಿತಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡುತ್ತೆ. ಇದು ಪ್ರಶ್ನೆ ಕೇಳಿದರೆ ರಾಜತರಂಗಿಣಿ ಅಂತಕ್ಕಂಥದ್ದು ಯಾವ ಶತಮಾನದಲ್ಲಿ ರಚನೆ ಆಯ್ತು ಅಂದಾಗ 12ನೇ ಶತಮಾನದಲ್ಲಿ ರಚನೆ ಆಗುತ್ತೆ. ಇದರ ಮುಖ್ಯ ಏನು ಅಂತಂದಾಗ ಕಾಶ್ಮೀರವನ್ನು ಆಳಿರತಕ್ಕಂತಹ ರಾಜರ ಪಟ್ಟಿಯನ್ನ ತಿಳಿಸ್ತಕ್ಕಂಥದ್ದು ಒಂದು. ಅದಾದ ಕೂಡಲೇ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಕೃತಿ ಅಂತಂದಾಗ ಮಹಾವಿಭಾಷಾ ಕೃತಿ. ಈ ಒಂದು ಮಹಾವಿಭಾಷಾ ಕೃತಿ ಅಂತಕ್ಕಂಥದ್ದು ಬೌದ್ಧ ಧರ್ಮಕ್ಕೆ ಸೇರತಕ್ಕಂತಹ ಒಂದು ಪ್ರಮುಖವಾಗಿರ್ತಕ್ಕಂಥ ಗ್ರಂಥ. ಈ ಒಂದು ಬೌದ್ಧ ಧರ್ಮದ ಮಹಾಯಾನ ಪಂಥಿಗಳ ಬೈಬಲ್ ಅಂತಕ್ಕಂತಹ ಪದವನ್ನು ಬಳಕೆ ಮಾಡ್ತೀವಿ. ಯಾವುದಕ್ಕೆ ಅಂತಂದಾಗ ಮಹಾವಿಭಾಷಾ ಕೃತಿ. ಈ ಮಹಾವಿಭಾಷಾ ಕೃತಿ ಬರೆದವರು ಯಾರು ಅಂತಂದಾಗ ವಸುಮಿತ್ರ ಅಂತಕ್ಕಂಥ ಒಬ್ಬ ಬೌದ್ಧ ಭಿಕ್ಷು, ಬೌದ್ಧ ಸನ್ಯಾಸಿ. ಮಹಾವಿಭಾಷಾ ಇದು ಏನ್ ತಿಳಿಸುತ್ತೆ ಅಂದಾಗ ಆ ಸಂದರ್ಭದಲ್ಲಿರತಕ್ಕಂತಹ ಧಾರ್ಮಿಕ ಜೀವನದ ಬಗ್ಗೆ ಮಾಹಿತಿ ಕೊಡುತ್ತೆ. ಧಾರ್ಮಿಕ ಜೀವನದ ಬಗ್ಗೆ ಮುಖ್ಯವಾಗಿ ಬಂದಾಗ 4ನೇ ಬೌದ್ಧ ಧರ್ಮ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿಕೊಂಡು ಬೌದ್ಧ ಧರ್ಮ ಅಂತಕ್ಕಂಥದ್ದು ಯಾವ ರೀತಿಯಾಗಿ 2 ಪಂಗಡ ಹೀನಯಾನ ಮತ್ತು ಮಹಾಯಾನ ಅಂತಕ್ಕಂತಹ ಪಂಗಡ ಆದ ಬಗ್ಗೆ ಇದೆಲ್ಲರಲ್ಲಿ ಮಾಹಿತಿ ಕೊಟ್ಟಿರ್ತಕ್ಕಂಥದ್ದು. ಇದಿರತಕ್ಕಂಥದ್ದು ಸಂಸ್ಕೃತ ಭಾಷೆಯನ್ನು ತಗೋತಿರ್ಬೇಕು. ಅದೇ ರೀತಿಯಾಗಿ ಆ ಸಂದರ್ಭದಕ್ಕಂಥ ಇನ್ನೊಬ್ಬ ಶ್ರೇಷ್ಠವಾಗಿರತಕ್ಕಂತಹ ವ್ಯಕ್ತಿ ಯಾರು ಅಂದಾಗ ಅಶ್ವಘೋಷ ಅಂತಕ್ಕಂಥವನು. ಅಶ್ವಘೋಷ ಅಂತಕ್ಕಂಥವನು ಈ ವ್ಯಕ್ತಿ ಅಂತಕ್ಕಂಥವ್ನು ಮೂಲತಃ ಮಗಧದ ಸಾಮ್ರಾಜ್ಯಕ್ಕೆ ಸೇರತಕ್ಕಂಥ ವ್ಯಕ್ತಿ. ಕನಿಷ್ಕ ಅಂತಕ್ಕಂಥವ್ನು ಮಗಧದ ಮೇಲೆ ದಾಳಿ ಮಾಡಿದಾಗ ಆ ಸಂದರ್ಭದಲ್ಲಿ ಪಾಟಲಿಪುತ್ರ ಮಥುರವನ್ನು ವಶಪಡಿಸ್ಕೊಂತಾನೆ, ಅನೇಕರನ್ನ ಸೆರೆ ಹಿಡಿತಾನೆ. ಆ ಸೆರೆ ಹಿಡಿದತಕ್ಕಂಥ ವ್ಯಕ್ತಿಗಳಲ್ಲಿ ಸಿಕ್ಕಿರ್ತಕ್ಕಂಥ ವ್ಯಕ್ತಿ ಯಾರು ಅಂದಾಗ ಅಶ್ವಘೋಷ. ನಂತರ ಇವನ ಪಾಂಡಿತ್ಯವನ್ನು ಗುರುಸ್ಕೊಂಡು ಇವನಿಗೆ ಆಸ್ಥಾನದಲ್ಲಿ ಸ್ಥಾನವನ್ನು ಕಲ್ಪಿಸ್ತಾನೆ. ಈ ವ್ಯಕ್ತಿ ಅಂತಕ್ಕಂಥವನು ಅನೇಕ ಕೃತಿಗಳ ಬರೆದ. ಅದರಲ್ಲಿ ಯಾವ್ದಾಗ ಬುದ್ಧಚರಿತ ಅಂತಕ್ಕಂಥ ಒಂದು ಕೃತಿ, ಸೂತ್ರಾಲಂಕಾರ ಅಂತಕ್ಕಂಥ ಒಂದು ಕೃತಿ, ವಜ್ರಸೂಚಿ, ಸಾರಿಪುತ್ರ ಪ್ರಕರಣ, ಸೌಂದರ್ಯಾನಂದ ಕಾವ್ಯ, ಇಲ್ಲಿ ಅನೇಕ ಕೃತಿಗಳ ಬರೆದನ್ನ. ಅದರಲ್ಲಿ ಒಂದಾಗ ವಜ್ರಸೂಚಿ ಅಂತಕ್ಕಂಥ ಕೃತಿಯಲ್ಲಿ ಜಾತಿ ವ್ಯವಸ್ಥೆಯ ಬಗ್ಗೆ ಉಲ್ಲೇಖ ನೀಡಲಾಗಿದೆ. ಜಾತಿ ವ್ಯವಸ್ಥೆಯ ಬಗ್ಗೆ ಉಲ್ಲೇಖ ನೀಡಲಾಗಿದೆ. ಬುದ್ಧನ ಬಗ್ಗೆ ವಿಚಾರ ತಿಳಿಸ್ತಕ್ಕಂಥದ್ದು ಯಾವಂದಾಗ ಬುದ್ಧ ಚರಿತ ಅಂತಕ್ಕಂಥದ್ದು. ಅಂದ್ರೆ ಈ ಒಂದು ನಮಗೆ ಕೃತಿ ಅಂತಕ್ಕಂಥದ್ದು ಗುಪ್ತರ ಕಾಲದ ಅಥವಾ ಕುಶಾನರ ಕಾಲದ ಇತಿಹಾಸ ತಿಳಿಯಲಿಕ್ಕೆ ನಮಗೆ ಸಹಾಯಕವಾಗುತ್ತೆ. ಅದೇ ರೀತಿಯಾಗಿ ನಾಗಾರ್ಜುನ ಅಂತಕ್ಕಂಥ ವ್ಯಕ್ತಿ ಒಂದು ಕೃತಿ ಬರ್ತಾನೆ ಯಾವುದಂದಾಗ ಮಾಧ್ಯಮಿಕ ಸೂತ್ರ ಅಂತಕ್ಕಂಥದ್ದು. ಇದು ಅಲ್ಲಿರತಕ್ಕಂತಹ ರಾಜಕೀಯ ಜೀವನವನ್ನು ಜನರು ಒಂದು ಸಾಮಾಜಿಕ ಜೀವನವನ್ನು ಬೌದ್ಧ ಧರ್ಮದಲ್ಲಿ ಅಂತಕ್ಕಂಥದ್ದು ಜನರು ಈ ಒಂದು ಮಧ್ಯಮ ಮಾರ್ಗವನ್ನು ಅನುಸರಿಸಬೇಕು. ಅತಿ ಒಂದು ಶ್ರೀಮಂತಿಕೆ ಅಲ್ಲದೆ ಕಡು ಬಡತನದಲ್ಲದೆ ಮಾಧ್ಯಮಿಕ ಜೀವನ ಮಾಧ್ಯಮಿಕ ಸೂತ್ರ ಅಂತಕ್ಕಂತಹ ಒಂದು ಕೃತಿಯನ್ನು ಬರೆದ. ಇದು ರಾಜಕೀಯ ಸಾಮಾಜಿಕ ವಿಚಾರ ತಿಳಿಸ್ತಕ್ಕಂತಹ ಒಂದು ಕೃತಿ. ಅದಲ್ಲದೆ ನಮಗೆ ಈ ಒಂದು ಕುಶಾನರ ಸಂತತಿ ಬಗ್ಗೆ ತಿಳಿಲಿಕ್ಕೆ ನಮಗೆ ನಾಣ್ಯಗಳು ಸಹಾಯ ಮಾಡ್ತವೆ.
ನಾಣ್ಯಗಳಲ್ಲಿ ಬಂದಾಗ ನಾಣ್ಯಗಳಲ್ಲಿರತಕ್ಕಂತಹ ಚಿತ್ರಗಳಂತ ಬಂದಾಗ ಇಲ್ಲಿರ್ತಕ್ಕಂಥದ್ದು ಏನು ಅಂದಾಗ ಎರಡನೇ ಕಾರ್ಡ್ಫೇಸ್ ಅಂತಕ್ಕಂಥವನು ಮಹೇಶ್ವರ ನಂದಿಯ ಚಿತ್ರಗಳನ್ನು ಒಳಗೊಂಡಿತ್ತು. ಅಂದರೆ ಇವರು ಶೈವ ಪಂಥದ ಆರಾಧಕರಾಗಿದ್ದರು ಅಂತಕ್ಕಂಥದ್ದು. ಅದೇ ರೀತಿಯಾಗಿರ್ತಕ್ಕಂತಹ ಕನಿಷ್ಕ ಅಂತಕ್ಕಂಥವನು ಆರಂಭಿಕವಾಗಿ ಅಗ್ನಿ ಪೂಜೆಯನ್ನ, ಸೂರ್ಯನ ಚಿತ್ರಗಳನ್ನ ಮಾಡಿದ್ದ. ಅದು ಏನಂದಾಗ ಇವರ ಒಂದು ವಿಚಾರಗಳು ತಿಳಿಸ್ತಕ್ಕಂಥದ್ದು. ಅದೇ ರೀತಿ ನಂತರದಲ್ಲಿ ಬುದ್ಧನ ಆಕೃತಿಗಳನ್ನು ನಾಣ್ಯಗಳನ್ನೇ ಮಾಡ್ತಾನೆ. ಅಂದರೆ ಇಲ್ಲಿರ್ತಕ್ಕಂತಹ ಅದರಲ್ಲಿ ಮುಖ್ಯವಾಗಿ ಬಂದಾಗ ಇವ್ರ ಬಗ್ಗೆ ತಿಳಿರ್ತಕ್ಕಂಥದ್ದು, ಇವರು ಬಳಸಿರ್ತಕ್ಕಂತಹ ಲೋಹ, ಈ ಒಂದು ನಾಣ್ಯಗಳಲ್ಲಿ ಬಳಸಿರ್ತಕ್ಕಂಥ ಲೋಹ ಅಲ್ಲಿ ಮುಖ್ಯವಾಗಿ ಬಂದಾಗ ಈ ಒಂದು ಕುಶಾಲರ ಕಾಲದಲ್ಲಿ ಈ ಒಂದು ಎರಡನೇ ಕಾರ್ಡ್ಫೇಸ್ ಅಂತಕ್ಕಂಥವ್ನು ಯಾರಂದಾಗ ವೇಮ್ ಕಾರ್ಡ್ಫೇಸ್ ಅಂತಕ್ಕಂಥವನು ಚಿನ್ನದ ನಾಣ್ಯಗಳನ್ನು ಚಲಾವಣೆ ತರ್ತಾನೆ. ಈ ಒಂದು ಚಿನ್ನದ ನಾಣ್ಯಗಳು ಅಂತಕ್ಕಂಥದ್ದು ಇವರ ಆರ್ಥಿಕ ಸುಭಿಕ್ಷೆಯ ಬಗ್ಗೆ ಮಾಹಿತಿ ಕೊಡ್ತಕ್ಕಂಥದ್ದು. ಅರ್ಥಾಯ್ತಾ? ಇಷ್ಟು ಇವರ ಪ್ರಮುಖವಾಗಿರತಕ್ಕಂತಹ ಮೂಲಾಧಾರಗಳು ಅಂತ ಕರಿಬಹುದು. ನೆಕ್ಸ್ಟ್ ಏನಂತಂದಾಗ ಇವರ ಒಂದು ರಾಜಕೀಯ ಜೀವನ ಅಂತಕ್ಕಂಥದ್ದು. ರಾಜಕೀಯ ಜೀವನ ಅಂತ ಬಂದರೆ ಇಲ್ಲಿರತಕ್ಕಂತಹ ಪ್ರಮುಖವಾಗಿರತಕ್ಕಂಥ ಅರಸ, ಈ ಒಂದು ಕುಶಾಲರ ಕಾಲದಲ್ಲಿ ಬರ್ತಕ್ಕಂತಹ ಪ್ರಮುಖವಾಗಿರತಕ್ಕಂತಹ ಅರಸರ ಪಟ್ಟಿ ಕೊಡಬೇಕು ಅಂತಂದ್ರೆ ಇಲ್ಲಿ ಒಂದನೇ ಕಾರ್ಡ್ಫೇಸಸ್ ಅಂತ ಬರ್ತದೆ. ಒಂದನೇ ಕಾರ್ಡ್ಫೇಸಸ್ ಅದಾದ ಕೂಡಲೇ ಯಾರು ಅಂತಂದಾಗ ವೇಮ್ ಕಾರ್ಡ್ಫೇಸಸ್ ಅದೇ ರೀತಿಯಾಗಿ ಏನಂದಾಗ ಕನಿಷ್ಕ ಅಂತಕ್ಕಂಥ 3 ಜನ ಪ್ರಮುಖವಾಗಿರ್ತಕ್ಕಂಥ ವ್ಯಕ್ತಿಗಳು. ಇದು ಪ್ರಸಿದ್ಧ ಅರಸ. ಅದಾದ ಕೂಡಲೇ ಕನಿಷ್ಕನ ಹಿರಿಯ ಮಗ ಬರ್ತಾನೆ, ಯಾರಂದಾಗ ವಶಿಷ್ಕ ಅಂತ ಬರ್ತಾನೆ. ಅದಾದ ಕೂಡಲೇ ಕಿರಿಯ ಮಗ ಬರ್ತಾನೆ, ಅವನ ಹೆಸರು ಏನಂದಾಗ ಉವಿಷ್ಕ ಅಂತ ಬರ್ತಾನೆ. ನಂತರ ಇನ್ನೊಬ್ಬ ವ್ಯಕ್ತಿ ಪ್ರಮುಖವಾಗಿರ್ತಕ್ಕಂಥ ವ್ಯಕ್ತಿ ಯಾರು ಅಂದಾಗ ವಾಸುದೇವ ಅಂತಕ್ಕಂಥವನು, ಈತ ಕೊನೆಯ ಅರಸ. ನಾವು ಕುಶಾಲರ ಸಂತತಿಯಲ್ಲಿ ಬರ್ತಕ್ಕಂತಹ ಪ್ರಮುಖ ಅರಸರ ಪಟ್ಟಿ ಒಂಚೂರು ಪಿಕ್ಚರ್ ತಲೆ ಇರಬೇಕು. ನಮಗೆ ಬಹುತೇಕ ಪುಸ್ತಕಗಳಲ್ಲಿ 3 ಜನರು ಮಾತ್ರ ಏನಾದಾಗ ಮಾಹಿತಿ ಸಿಗ್ತದೆ. ಕುಶಾಲ ಕಾರ್ಡ್ಫೇಸ್ ಅಂತಕ್ಕಂಥ ಏನಂದಾಗ ಈ ಒಂದು ಕುಶಾಲ ಸಂತತಿ ಸ್ಥಾಪನೆ ಮಾಡ್ತಾನೆ. ಈತನ ಬಗ್ಗೆ ಹೇಳ್ತಕ್ಕಂಥದ್ದು ಚಿನ್ನದ ನಾಣ್ಯಗಳ ಚಲಾವಣೆ ತರ್ತಾನೆ. ಈತ ಏನು ಅಂತಂದಾಗ ಪ್ರಸಿದ್ಧವಾಗಿರ್ತಕ್ಕಂಥ ಅರಸ. ಇವನ ನಂತರ ಹಿರಿಯ ಮಗ ವಶಿಷ್ಕ ಅಧಿಕಾರಕ್ಕೆ ಬರ್ತಾನೆ. ಅವನ ನಂತರ ಉವಿಷ್ಕ ಅಂತಕ್ಕಂಥವನು. ಈ ಉವಿಷ್ಕನ ಬಗ್ಗೆ 2 ಅಂಶಗಳು ಕಂಡು ಬರ್ತವೆ. ಈತ ಕಾಶ್ಮೀರದಲ್ಲಿ ಉವಿಷ್ಕಪುರ ಅಂತಕ್ಕಂತಹ ಒಂದು ನಗರ ನಿರ್ಮಾಣ ಮಾಡ್ತಾನೆ. ಅದಲ್ಲದೆ ಈ ವ್ಯಕ್ತಿ ಅಂತಕ್ಕಂಥವನು ರಾಜಧಾನಿಯನ್ನ ಪುರುಷಪುರದಿಂದ ಮಥುರಕ್ಕೆ ವರ್ಗಾವಣೆ ಮಾಡ್ತಾನೆ ಅಂತಕ್ಕಂಥದ್ದು. ಅದೇ ರೀತಿಯಾಗಿ ವಾಸುದೇವ ಅಂತಕ್ಕಂಥವನು ಅಸಮರ್ಥ ಅರಸ. ಇವನ ಕಾಲದಲ್ಲಿ ನಾಗರು ಅಂತಕ್ಕಂಥದ್ದು ಇವನ ಸಾಮ್ರಾಜ್ಯ ರಕ್ಷಣೆ ಮಾಡ್ತಾರೆ ಅಂತ ಗೊತ್ತಿರಬೇಕು ನಿಮಗೆ. ಇಲ್ಲಿರತಕ್ಕಂತಹ ಪ್ರಮುಖವಾಗಿರ್ತಕ್ಕಂತಹ ಮಾಹಿತಿಗಳಲ್ಲಿ ರಾಜಕೀಯ ಇತಿಹಾಸದಲ್ಲಿ ಬರ್ತಕ್ಕಂತಹ ಅಂಶ ಏನಂದಾಗ ಈ ಒಂದು ಕುಶಲ್ ಕಾರ್ಡ್ಫೇಸಸ್ ಅಂತಕ್ಕಂಥವ್ರು ಯಾರಂದಾಗ ಕುಶಲ್ ಕಾರ್ಡ್ಫೇಸಸ್. ಈ ಕುಶಲ್ ಕಾರ್ಡ್ಫೇಸ್ ಅನ್ನ ನಾವು ಇತಿಹಾಸದಲ್ಲಿ 1ನೇ ಕಾರ್ಡ್ಫೇಸಸ್ ಅಂತ ಕರಿತೀವಿ. ಈ ಒಂದು 1ನೇ ಕಾರ್ಡ್ಫೇಸಿನ ಅವಧಿ ಇತಿಹಾಸಕಾರರ ಅಭಿಪ್ರಾಯದ ಪ್ರಕಾರ ಈತ ಕೇವಲ ಭಾರತದಲ್ಲಿ 15 ವರ್ಷ ಆಳ್ವಿಕೆ ಮಾಡ್ತಾನೆ. ಕ್ರಿಸ್ತಶಕ 50ರಿಂದ 65ರವರೆಗೆ ಈತ ಆಳ್ವಿಕೆಯನ್ನು ಮಾಡ್ತಕ್ಕಂಥ ಕಂಡು ಬರ್ತಾ ಇದೆ. ಈ ವ್ಯಕ್ತಿ ಅಂತಕ್ಕಂಥವ್ರು ಮುಖ್ಯವಾಗಿ ಈ ಒಂದು ಬ್ಯಾಕ್ಟ್ರಿಯನ್ ಗ್ರೀಕ್ ಪ್ರದೇಶದಿಂದ ಭಾರತ ಮೇಲೆ ದಾಳಿ ಮಾಡ್ತಾರೆ. ಬ್ಯಾಕ್ಟ್ರಿಯನ್ ಗ್ರೀಕ್ ಪ್ರದೇಶದಿಂದ ಎಲ್ಲಿ ದಾಳಿ ಮಾಡ್ತಾರೆ ಅಂದಾಗ ಭಾರತ ಮೇಲೆ ದಾಳಿ ಮಾಡ್ತಾನೆ. ಈ ಒಂದು ಭಾರತ ಮೇಲೆ ದಾಳಿ ಮಾಡಿ ಆ ಸಂದರ್ಭದಲ್ಲಿ ಈ ವ್ಯಕ್ತಿ ಅಂತಕ್ಕಂಥವನು ವಾಯುವ್ಯ ಭಾರತ ಇರತಕ್ಕಂತಹ ಪ್ರಮುಖವಾಗಿರ್ತಕ್ಕಂಥ ವ್ಯಕ್ತಿಗಳು ಇಲ್ಲಿ ಬರ್ತಕ್ಕಂತಹ ಶಕರು ಅಂತ ಬರ್ತಾರೆ. ಅದೇ ರೀತಿ ಪಾರ್ಥಿಯನ್ನರು ಅಂತ ಬರ್ತಾರೆ. ಈ ಒಂದು ವಾಯುವ್ಯ ಭಾರತ ಇರತಕ್ಕಂತಹ ಶಕರು ಮತ್ತು ಪಾರ್ಥಿಯನ್ನರನ್ನ ಸೋಲಿಸಿ ಈತ ಸಿಂಧೂ ನದಿಯವರೆಗೆ ತನ್ನ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡ್ತಾನೆ. ಯಾರು ಅಂದಾಗ ಈ ಒಂದು ಕುಶಲ್ ಕಾರ್ಡ್ಫೇಸ್ ಅಂತಕ್ಕಂಥವನು ವಾಯುವ್ಯ ಭಾರತದ ಮೂಲಕ ಭಾರತದ ಮೇಲೆ ದಾಳಿ ಮಾಡಿ ಈ ವ್ಯಕ್ತಿ ಅಂತಕ್ಕಂಥವನು ಯಾವುದನ್ನ ಮುಖ್ಯವಾಗಿ ಅವರಿಂದ 3 ಪ್ರದೇಶಗಳು, ಒಂದು ಕಾಬೂಲು, ಕಂದಹಾರ್, ಇನ್ನೊಂದು ಯಾವಂದಾಗ ತಕ್ಷಶಿಲಾ ಅಂತಕ್ಕಂತಹ ಪ್ರದೇಶಗಳನ್ನ ವಶಪಡಿಸ್ಕೊಳ್ತಾನೆ. ಈ ಒಂದು ವಶಪಡಿಸ್ಕೊಂಡು ಏನ್ ಮಾಡ್ತಾನೆ ಅಂದಾಗ ಈ ವ್ಯಕ್ತಿ ಅಂತಕ್ಕಂಥವನು ಪೇಶಾವರವನ್ನ ಅಥವಾ ಪುರುಷಪುರವನ್ನ ತನ್ನ ರಾಜಧಾನಿಯನ್ನಾಗಿ ಮಾಡ್ಕೊಳ್ತಾನೆ. ಪೇಶಾವರ ಅಥವಾ ಪುರುಷಪುರವನ್ನು ತನ್ನ ರಾಜಧಾನಿಯಾಗಿ ಮಾಡ್ಕೊಳ್ತಾನೆ. ಈ ರೀತಿ ಮಾಡ್ಕೊಂಡ ಸಲುವಾಗಿನೇ ಈತ ಭಾರತದಲ್ಲಿ ಕುಶಾಲ ಸಂತತಿಯ ಸ್ಥಾಪಕ ಅಂತ ಕರ್ತೀವಿ. ಯಾರನ್ನ ಈ ಒಂದು ಕುಶಾಲ ಕಾರ್ಡ್ಫೇಸಸ್ ಅಂತಕ್ಕಂಥವನು ಭಾರತದಲ್ಲಿ ಕುಶಾಲ ಸಂತತಿಯ ಸ್ಥಾಪಕ ಯಾರು ಅಂತಂದ್ರೆ ಕುಶಾಲ ಕಾರ್ಡ್ಫೇಸ್ 1ನೇ ಕಾರ್ಡ್ಫೇಸಸ್ ಅಂತ. ಕುಶಾಲ ಸಂತತಿಯ ಸ್ಥಾಪಕ ಈತ ಅಲ್ಲ, ಭಾರತದಲ್ಲಿ ಕುಶಾಲ ಸಂತತಿಯ ಸ್ಥಾಪಕ ಯಾರು ಅಂದಾಗ ಕುಶಾಲ ಕಾರ್ಡ್ಫೇಸ್ ಅಂತಕ್ಕಂಥದ್ದು.
ನಂತರ ಈತ ಇರ್ತಕ್ಕಂಥವನೇನಾದಾಗ ಈ ಒಂದು ಗ್ರೀಕ್ ಮತ್ತು ಅಲ್ಲಿ ರೋಮ್ ಜೊತೆಗೆ ಉತ್ತಮ ವ್ಯಾಪಾರ ಸಂಪರ್ಕವನ್ನು ಹೊಂದಿದ್ದ. ಈತ ಮೂಲತಃ ಏನಂದಾಗ ರೋಮ್ ಸಮೀಪಿರತಕ್ಕಂಥ ವ್ಯಕ್ತಿ. ಈತ ಏನ್ ಮಾಡ್ತಂದಾಗ ಈ ಒಂದು ಭಾರತದಲ್ಲಿರತಕ್ಕಂತಹ ಕೆಲವೊಂದು ವಸ್ತುಗಳನ್ನ ರೋಮ್ ಜೊತೆಗೆ ಮಾರಾಟ ಮಾಡಿ ಅತ್ಯಧಿಕವಾಗಿರತಕ್ಕಂತಹ ಲಾಭವನ್ನು ಪಡಿತಾರೆ. ಅಂದರೆ ರೋಮ್ ಜೊತೆಗೆ ಉತ್ತಮವಾಗಿರತಕ್ಕಂತಹ ವ್ಯಾಪಾರ ಸಂಪರ್ಕವನ್ನ ಹೊಂದಿರ್ತಾರೆ. ಯಾರು ಅಂತಂದಾಗ ಕುಜಲ್ ಫೆಡಸ್ ಅಂತ, ಯಾರು ಕುಜಲ್ ಫೆಡಸ್ ಅಂತಕ್ಕಂಥವ್ರು. ನಂತರ ಈತ ತನ್ನ ಜೀವಿತದ ಕೊನೆಯಲ್ಲಿ ಈತ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾನೆ. ಅಂದ್ರೆ ಆರಂಭದಲ್ಲಿ ಯಾವ ಪಂಥಕ್ಕೆ ಸೇರಿದ್ದಂತಂದ್ರೆ ಶೈವ ಪಂಥಕ್ಕೆ ಸೇರಿದ್ದ. ಅಗ್ನಿಯನ್ನ, ಸೂರ್ಯನನ್ನ, ನಂತರ ಶಿವನನ್ನ ಆರಾಧನೆ ಮಾಡ್ತಾ ಇದ್ದ. ನಂತರ ಕೊನೆಯಲ್ಲಿ ಏನಂದಾಗ ಬೌದ್ಧ ಧರ್ಮ ಸ್ವೀಕಾರ ಮಾಡಿ ಈತ ಒಂದು ಬಿರುದು ಹೊಂತಾನೆ. ಆ ಬಿರುದು ಏನಂದಾಗ ಧರ್ಮತಿಡ ಅಂತಕ್ಕಂತಹ ಬಿರುದನ್ನ ಹೊಂದಿರತಕ್ಕಂತಹ ಅರಸ ಯಾರು ಅಂತಂದ್ರೆ ಈ ಒಂದು ಕುಜಲ್ ಕಾಡ್ಫಿಸಸ್. ಅಥವಾ ಕೆಲವೊಂದು ಪುಸ್ತಕದಲ್ಲಿ ಧರ್ಮತಿಡ ಜೊತೆಗೆ ಸಾಚಾ ಧರ್ಮತಿಡ ಅಂತ ಕೊಟ್ಟಿದ್ದಾರೆ. ಸಾಚಾ ಧರ್ಮತಿಡ ಅಂತಕ್ಕಂತಹ ಬಿರುದನ್ನ ಹೊಂದಿದ್ದ ಅಂತ. ಇದು ಏನು ಅಂದಾಗ ಈ ಕುಜಲ್ ಕಾಡ್ಫಿಸ್ನ ರಾಜಕೀಯ ಇತಿಹಾಸ. ಅದಾದ ಕೂಡಲೇ ನೆಕ್ಸ್ಟ್ ಈತನ ಮಗ ಅಧಿಕಾರಕ್ಕೆ ಬರ್ತಾನೆ. ಆತ ಯಾರು ಅಂದಾಗ ವೇಮ್ ಕಾಡ್ಫಿಸಸ್ ಅಥವಾ ಕಾಡ್ಫಿಸಸ್ ಸೆಕೆಂಡ್ ಅಥವಾ ಎರಡನೇ ಕಾಡ್ಫಿಸಸ್ ಅಂತಕ್ಕಂತಹ ವ್ಯಕ್ತಿ. ಈತನ ಕಾಲಾವಧಿ ಕ್ರಿಸ್ತಶಕ 65ರಿಂದ 78. ಇದನ್ನ ಕಾಲಾವಧಿ ಕ್ರಿಸ್ತಶಕ 65ರಿಂದ 78. ಈ ವ್ಯಕ್ತಿ ಅಂತಕ್ಕಂಥ ಮುಖ್ಯವಾಗಿ ಏನಂದಾಗ ತನ್ನ ಸಾಮ್ರಾಜ್ಯವನ್ನ ಆತನ ಒಂದು ಕಾಲ ಅದು ಎಲ್ಲಿಂದಾಗ ಸಿಂಧೂ ನದಿವರೆಗೆ ಏನ್ ಮಾಡಿದಂತಂದಾಗ ಈ ಒಂದು ಸಿಂಧೂ ನದಿವರೆಗೆ ಸಾಮ್ರಾಜ್ಯ ವಿಸ್ತರಣೆ ಮಾಡ್ತಾನೆ. ಸಿಂಧೂ ನದಿವರೆಗೆ ಏನ್ ಮಾಡ್ತಾನೆ, ಸಾಮ್ರಾಜ್ಯ ವಿಸ್ತರಣೆ ಮಾಡ್ತಾನೆ. ಈತ ಪಂಜಾಬನ್ನ ಗೆದ್ದು ಎಲ್ಲಿಗೆ ಅಂತಂದಾಗ ಗಂಗಾ ನದಿಯವರೆಗೆ ಸಾಮ್ರಾಜ್ಯ ವಿಸ್ತರಣೆ ಮಾಡ್ತಾನೆ. ಈ ಒಂದು ವೇಮ್ ಕಾಡ್ಫಿಸಸ್ ಸಾಧನೆ ಏನಂತಂದಾಗ ಸೈನಿಕ ಸಾಧನೆ ಅಂತಂದ್ರೆ ಈತ ಸಿಂಧೂ ನದಿಯಿಂದ ಎಲ್ಲಿವರೆಗೆ ಅಂದಾಗ ಗಂಗಾ ನದಿಯವರೆಗೆ ಈತ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡ್ತಾನೆ, ಗಂಗಾ ನದಿಯವರೆಗೆ. ಆದರೆ ಈ ವ್ಯಕ್ತಿ ಅಂತಕ್ಕಂಥವನು ಸೈನಿಕ ಒಂದು ಸಾಧನೆಯಲ್ಲಿ ಚೀನಾದ ಅರಸ ಈ ಪಾನ್ ಓ ಅಂತ ಬರ್ತಾನೆ. ಚೀನಾದ ಅರಸ ಪಾನ್ ಓನ ವಿರುದ್ಧ ಸೋತು ಈತ ಕಪ್ಪ ಕಾಣಿಕೆಯನ್ನು ಸಲ್ಲಿಸಿದ. ಕಪ್ಪ ಕಾಣಿಕೆ ಸಲ್ಲಿಸ್ತಾರೆ. ಪ್ರತಿ ವರ್ಷ ಏನ್ ಮಾಡ್ತಾ ಇದ್ದಾಗ ಕಪ್ಪ ಕಾಣಿಕೆಯನ್ನು ಯಾರಿಗೆ ಕೊಡ್ತಾ ಇದ್ದಾಗ ಚೀನಾದ ಅರಸನಿಗೆ ಕೊಡ್ತಕ್ಕಂಥದ್ದು. ಆಮೇಲೆ ಇದನ್ನ ಬಗ್ಗೆ ಏನಂತಂದಾಗ ವಿಶೇಷವಾಗಿರ್ತಕ್ಕಂಥ ಅಂಶ ಏನಂತಂದಾಗ ಈತ ರೋಮ್ ಜೊತೆಗೆ ಉತ್ತಮವಾಗಿರ್ತಕ್ಕಂತಹ ವ್ಯಾಪಾರ ಸಂಪರ್ಕ ಹೊಂದಿತ್ತು. ರೋಮ್ ಜೊತೆಗೆ ಉತ್ತಮವಾಗಿರ್ತಕ್ಕಂಥ ವ್ಯಾಪಾರ. ಈ ಒಂದು ಪ್ರಾಚೀನ ಭಾರತದಲ್ಲಿ ರೋಮ್ ಜೊತೆಗೆ ವ್ಯಾಪಾರ ಸಂಪರ್ಕವನ್ನು ತಿಳಿಸ್ತಕ್ಕಂತಹ ಒಂದು ಕೃತಿ ಯಾವುದು ಅಂತಂದ್ರೆ ಪ್ರಾಚೀನ ಭಾರತದಲ್ಲಿ ಒಂದು ಬರುತ್ತೆ. ಯಾವುದಂದಾಗ ಪೆರಿಪ್ಲಸ್ ಆಫ್ ದಿ ಎರಿಥ್ರಿಯನ್ ಸಿ ಅಂತಕ್ಕಂಥ. ಪೆರಿಪ್ಲಸ್ ಆಫ್ ದಿ ಎರಿಥ್ರಿಯನ್ ಸಿ ಅಂತಕ್ಕಂಥ. ಎರಿಥ್ರಿಯನ್ ಸಿ ಅಂತಕ್ಕಂತಹ ಒಂದು ಕೃತಿ. ಇದು ಅನಾಮಧೇಯ ಕೃತಿ. ಇದೇನಂದಾಗ ಅನಾಮಧೇಯ ಕೃತಿ. ಈ ಒಂದು ಅನಾಮಧೇಯ ಕೃತಿಯಲ್ಲಿ ಮುಖ್ಯವಾಗಿ ಯಾವುದರ ಬಗ್ಗೆ ಮಾಹಿತಿ ಕೊಡುತ್ತೆ ಅಂದಾಗ ರೋಮ್ ಜೊತೆಗೆ ಭಾರತದ ವ್ಯಾಪಾರ ಸಂಪರ್ಕದ ಬಗ್ಗೆ ಮಾಹಿತಿ ಕೊಡುತ್ತೆ. ಪ್ರಾಚೀನ ಭಾರತದಲ್ಲಿ ರೋಮ್ ಜೊತೆಗೆ ಉತ್ತಮವಾಗಿರತಕ್ಕಂಥ ವ್ಯಾಪಾರ ಸಂಪರ್ಕ ಇತ್ತು. ಈ ಒಂದು ಉತ್ತಮವಾಗಿರತಕ್ಕಂಥ ವ್ಯಾಪಾರ ಸಂಪರ್ಕದಲ್ಲಿ ಭಾರತ ಅತ್ಯಧಿಕ ವಸ್ತುಗಳನ್ನ ಏನ್ ಮಾಡ್ತಾ ಇತ್ತು ಅಂತಂದಾಗ ರಫ್ತು ಮಾಡ್ತಾ ಇತ್ತು. ಅತ್ಯಧಿಕ ವಸ್ತುಗಳು ಎಲ್ಲಿ ಹೋಗ್ತಾ ಇದ್ವು ಅಂತಂದಾಗ ಭಾರತದಿಂದ ರೋಮ್ ಹೋಗ್ತಾ ಇತ್ತು. ಈ ರೋಮ್ ಹೋದಾಗ ರೋಮ್ ಸಾಮ್ರಾಜ್ಯ ಪ್ರತಿಯಾಗಿ ಭಾರತಕ್ಕೆ ಏನ್ ಕೊಡ್ತಾ ಇತ್ತು ಅಂತಂದಾಗ ಈ ಒಂದು ರಫ್ತಿಗೆ ಪ್ರತಿಯಾಗಿ ಚಿನ್ನವನ್ನು ಕೊಡ್ತಾ ಇತ್ತು. ಇತಿಹಾಸಕಾರರು ಏನ್ ಹೇಳಿದಾರೆ ಅಂತಂದಾಗ ಈ ಒಂದು ಕುಶಾನರ ಕಾಲದಲ್ಲಿ, ಮುಖ್ಯವಾಗಿ ಎರಡನೇ ಕಾಡ್ಫಿಸ್ ಕಾಲದಲ್ಲಿ ಈ ಒಂದು ಭಾರತದಲ್ಲಿ ರೋಮ್ನಿಂದ ಸಾಗರೋಪಾದಿಯಲ್ಲಿ ಭಾರತಕ್ಕೆ ಚಿನ್ನ ಹರಿದು ಬಂತು ಅಂತಕ್ಕಂಥದ್ದು. ಎಲ್ಲಿಂದಾಗ ರೋಮ್ನಿಂದ ಹೆಂಗೆ ಬಂತು ಅಂತಂದಾಗ ಸಾಗರೋಪಾದಿಯಲ್ಲಿ ಭಾರತಕ್ಕೆ ಚಿನ್ನ ಹರಿದು ಬಂತು ಅಂತ ಹೇಳಿದ್ದಾರೆ. ಈ ಒಂದು ಸಾಗರೋಪಾದಿಯಲ್ಲಿ ಚಿನ್ನ ಹರಿದು ಬಂದಾಗ ಭಾರತ ಅಂತಕ್ಕಂಥದ್ದು ಯಥೇಚ್ಛವಾಗಿ ಚಿನ್ನವನ್ನು ಬಂತು. ಹಾಗಾಗಿ ಚಿನ್ನದ ಅಪಾರವಾಗಿರತಕ್ಕಂಥ ಬಳಕೆಯಿಂದ ಈ ವ್ಯಕ್ತಿ ಯಾರು ಅಂದಾಗ ಎರಡನೇ ಕಾಡ್ಫಿಸ್ ಅಂತಕ್ಕಂಥವನು ತನ್ನ ಸಾಮ್ರಾಜ್ಯದಲ್ಲಿ ತಾಮ್ರ ಮತ್ತು ಬೆಳ್ಳಿಯ ಜೊತೆಗೆ, ಬೆಳ್ಳಿ ನಾಣ್ಯಗಳ ಜೊತೆಗೆ ಏನ್ ಮಾಡಿದಾಗ ಚಿನ್ನದ ನಾಣ್ಯಗಳನ್ನು ಚಲಾವಣೆ ತಂದ. ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ, ಚಿನ್ನದ ನಾಣ್ಯಗಳನ್ನ ಚಲಾವಣೆಗೆ ತಂದಿರತಕ್ಕಂತಹ ಕುಶಾನರ ಅರಸ ಯಾರು ಅಂತಂದಾಗ ಎರಡನೇ ಕಾಡ್ಫಿಸಸ್. ಪ್ರಶ್ನೆ ಕೇಳ್ತಾರೆ, ಈ ಒಂದು ಚಿನ್ನದ ನಾಣ್ಯಗಳನ್ನು ಚಲಾವಣೆ ತಂದಿರತಕ್ಕಂತಹ ಮನೆತನ ಅಂತಂದ್ರೆ ಕುಶಾನರು.
ಅರ್ಥ ಆಯ್ತಾ? ಈ ಒಂದು ಚಿನ್ನದ ನಾಣ್ಯಗಳಂತಕ್ಕಂಥದ್ದು ಯಥೇಚ್ಛವಾಗಿ ಚಲಾವಣೆ ತಂದಿರತಕ್ಕಂಥ ವ್ಯಕ್ತಿ ಯಾರು ಅಂದಾಗ ಈ ಒಂದು ಎರಡನೇ ಕಾಡ್ಫೇಸ್ ಅಂತಕ್ಕಂತಹ ವಿಷಯ ನಮಗೆ ಗೊತ್ತಿರಬೇಕು. ನಂತರ ಈತನ ಧರ್ಮ ವಿಷಯಕ್ಕೆ ಬಂದಾಗ, ಈತನ ಧಾರ್ಮಿಕ ವಿಚಾರಕ್ಕೆ ಬಂದಾಗ ಈ ವ್ಯಕ್ತಿ ಅಂತಕ್ಕಂಥವನು ಶೈವ ಪಂಥದವನಾಗಿದ್ದ. ಈತ ತನ್ನ ನಾಣ್ಯಗಳಲ್ಲಿ ಶೈವ ಪಂಥದವನಾಗಿ ಈತ ನಾಣ್ಯಗಳಲ್ಲಿ ಏನ್ ಮಾಡಿದ ಅಂದಾಗ ಶಿವ ಮತ್ತು ನಂದಿಯ ಚಿತ್ರಗಳನ್ನು ಹೊಂದಿದ್ದಾನೆ. ಶಿವ ಮತ್ತು ನಂದಿಯ ಚಿತ್ರ ಹೊಂದಿದ್ದಾನೆ. ಈತನ ಬಿರುದು ಏನು ಅಂದಾಗ ದೇವಪುತ್ರ ಅಂತಕ್ಕಂಥದ್ದು ಈತನ ಬಿರುದಾಗಿತ್ತು. ದೇವಪುತ್ರ ಅಂತಕ್ಕಂಥದ್ದು ಈತನ ಬಿರುದಾಗಿರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ನೆಕ್ಸ್ಟ್ ಈ ಒಂದು ಕನಿಷ್ಕ ಅಂತಕ್ಕಂಥ ವ್ಯಕ್ತಿ, ಈ ಒಂದು ಎರಡನೇ ಕಾಡ್ಫೇಸಸ್ನ ಮಗ ಯಾರಂದಾಗ ಕನಿಷ್ಕ ಅಂತಕ್ಕಂಥವನು, ಈತ ಈ ಒಂದು ಕುಶಾನ ಸಂತತಿಯಲ್ಲಿ ಒಬ್ಬ ಮಹತ್ವಾಕಾಂಕ್ಷಿ ಅಥವಾ ಪ್ರಸಿದ್ಧವಾಗಿರತಕ್ಕಂತಹ ದೊರೆ ಅಥವಾ ಪ್ರಸಿದ್ಧವಾಗಿರತಕ್ಕಂಥ ದೊರೆ ಅಂತ ಕರೀಬಹುದು. ಈತನ ಕಾಲಾವಧಿ ಅಂದಾಗ ಈ ಒಂದು ಕ್ರಿಸ್ತಶಕ 78ರಿಂದ 120. ಅಂದರೆ ಈತ ಅಧಿಕಾರಕ್ಕೆ ಬಂದಿರತಕ್ಕಂಥ ವರ್ಷವನ್ನ ಏನ್ ಕರೆದಿ ನಾವು ಅಂತಂದಾಗ ಶಕ ವರ್ಷ ಅಂತ ಕರೆದಿವಿ. ಯಾರು ಅಂದಾಗ ಈ ಒಂದು ಕುಶಾನರ ಸಂತತಿಯ ಪ್ರಸಿದ್ಧವಾಗಿರ್ತಕ್ಕಂಥ ಅರ್ಥ ಕನಿಷ್ಕ ಅಂತಕ್ಕಂಥವನು ಅಧಿಕಾರಕ್ಕೆ ಬಂದಿರತಕ್ಕಂಥ ವರ್ಷವನ್ನ ಶಕ ವರ್ಷ ಅಂತ ಕರೆದಿ ನಾವು. ನಂತರ ಅದೇ ರೀತಿಯಾಗಿ ಇನ್ನೊಬ್ಬ ವ್ಯಕ್ತಿ ಬರ್ತಾನೆ, ಈ ಒಂದು ಶಾತವಾಹನರಲ್ಲಿ ಹಾಲ ಅಂತಕ್ಕಂಥವನು, ಆತನ ಕಾಲಾವಧಿ ಸಹ ಕ್ರಿಸ್ತಶಕ 78ರಿಂದ ಆರಂಭ ಆಗುತ್ತೆ. ಅದನ್ನು ಸಹ ನಾವೇನು ಅಂದಾಗ ಇದು ಶಕ ವರ್ಷ ಅಂತಂದ್ರೆ ಈ ಒಂದು ಶಾಲಿವಾಹನ ಶಕೆ ಅಂತಕ್ಕಂಥದ್ದು. ಶಾಲಿವಾಹನ ಶಕೆ ಅಂತಕ್ಕಂಥದ್ದು, ಶಾಲಿವಾಹನ ಶಕೆ ಎಲ್ಲಿಂದ ಆರಂಭ ಆಗುತ್ತೆ ಅಂತಂದಾಗ 78ರಿಂದ ಆರಂಭ ಆಗುತ್ತೆ. ಶಾಲಿವಾಹನ ಶಕೆ ಅಂತಕ್ಕಂಥದ್ದು 78ರಿಂದ ಆರಂಭ ಆಗುತ್ತೆ. ನಾವು ಬಳಸ್ತಕ್ಕಂಥ ಕ್ಯಾಲೆಂಡರ್ ಯಾವುದು ಅಂತಂದಾಗ ಕ್ರಿಶ್ಚಿಯನ್ ಗ್ರೆಗೋರಿಯನ್ ಕ್ಯಾಲೆಂಡರ್. ನಾವು ಬಳಸ್ತಕ್ಕಂಥ ಕ್ಯಾಲೆಂಡರ್ ಯಾವುದಂದಾಗ ಕ್ರಿಶ್ಚಿಯನ್ ಗ್ರೆಗೋರಿಯನ್ ಕ್ಯಾಲೆಂಡರು. ಕ್ರಿಶ್ಚಿಯನ್ ಗ್ರೆಗೋರಿಯನ್ ಕ್ಯಾಲೆಂಡರು ಎಷ್ಟು ಅಂತಂದಾಗ ಪ್ರೆಸೆಂಟ್ 2026 ಅಂತ ಅನ್ಕೊಂಡ್ರೆ, ಪ್ರೆಸೆಂಟು 2026 ಅಂದಾಗ 78 ಮೈನಸ್ ಮಾಡಿದ್ರೆ 1948. ನಾವು ಓದ್ತಾ ಇದ್ದೀವಿ, ನಾವು ಶಾಲಿವಾಹನ ಶಕೆ 1948 ಓದ್ತಾ ಇದ್ದೀವಿ ನಾವು. ಅಂದ್ರೆ ಏನಂದಾಗ ಇದರಲ್ಲಿ ನಾವು ಮೈನಸ್ ಮಾಡ್ತಾ ಇದ್ದೀವಿ. ಅಂದ್ರೆ ಭಾರತದ ಪಂಚಾಂಗ ವರ್ಷ ಅಂತಂದಾಗ ಶಾಲಿವಾಹನ ಶಕೆ. ಇದು ನಾವು ಬಳಸ್ತಕ್ಕಂಥ ಕ್ಯಾಲೆಂಡರ್ ಯಾವುದು ಅಂತಂದಾಗ ಕ್ರಿಶ್ಚಿಯನ್ ಗ್ರೆಗೋರಿಯನ್ ಕ್ಯಾಲೆಂಡರ್ ಅಂತ ಗೊತ್ತಿರಬೇಕು ನಮಗೆ. ಅರ್ಥ ಆಯ್ತಾ? ನಂತರ ಇಲ್ಲಿರ್ತಕ್ಕಂತಹ ಕೆಲವೊಂದು ಶಕೆಗಳ ಬಗ್ಗೆ ನಮಗೆ ಮಾಹಿತಿ ಬೇಕು. ಇಲ್ಲಿ ಮುಖ್ಯವಾಗಿ ಕ್ರಿಸ್ತ ಶಕೆ ಅಥವಾ ಶಾಲಿವಾಹನ ಶಕೆ ಎಷ್ಟು ಅಂದಾಗ 78. ಅದೇ ರೀತಿ ಇನ್ನೊಂದು ಬರುತ್ತೆ ಯಾವಂದಾಗ ಗುಪ್ತ ಶಕೆ ಅಂತ ಬರುತ್ತೆ. ಗುಪ್ತ ಶಕೆ ಅಂತ ಬರ್ತಕ್ಕಂಥದ್ದು ಯಾವಾಗ ಅಂದಾಗ ಕ್ರಿಸ್ತ ಶಕ 320. ಕ್ರಿಸ್ತ ಶಕ 320. ಇಲ್ಲಿ 1ನೇ ಚಂದ್ರಗುಪ್ತ ಅಧಿಕಾರಕ್ಕೆ ಬಂದಿರತಕ್ಕಂಥ ವರ್ಷ ಏನಂದಾಗ ಗುಪ್ತ ಶಕೆ ಅಂತ ಕರಿತೀವಿ ನಾವು. ಅದೇ ರೀತಿಯಾಗಿ ಇನ್ನೊಂದು ಯಾವುದು ಅಂದಾಗ ಇಜ್ರಾ ಶಕೆ ಅಂತ ಬರುತ್ತೆ. ಇಜ್ರಾ ಶಕ್ತಿ ಮೊಹಮ್ಮದ್ ಪೈಗಂಬರ್ ಅಂತಕ್ಕಂಥವನು ಮೆಕ್ಕದಿಂದ ಮಧ್ಯಕ್ಕೆ ಏನ್ ಮಾಡ್ತಾರೆ ಅಂದಾಗ ಈ ಒಂದು ವ್ಯಕ್ತಿ ಅಂತಕ್ಕಂಥದ್ದು ಪಯಣ ಮಾಡಿರ್ತಕ್ಕಂಥದ್ದು. ಅದು ಏನಂದಾಗ ಕ್ರಿಸ್ತ ಶಕ 622. ಅದೇ ರೀತಿಯಾಗಿ ಇನ್ನೊಂದು ಬರುತ್ತೆ ವಿಕ್ರಮ ಶಕೆ ಅಂತ ಬರುತ್ತೆ. ವಿಕ್ರಮ ಶಕೆ ಇದು ಎಷ್ಟು ಅಂದಾಗ ಕ್ರಿಸ್ತ ಶಕ 1076. ಈ ಒಂದು ಕಲ್ಯಾಣ ಚಾಲುಕ್ಯರ 6ನೇ ವಿಕ್ರಮಾದಿತ್ಯ ಅಂತಕ್ಕಂಥವನು ಅಧಿಕಾರಕ್ಕೆ ಬಂದಿರತಕ್ಕಂಥ ವರ್ಷ. ಇದು ನಮಗೆ ಇತಿಹಾಸದಲ್ಲಿ ಅಥವಾ ನಮಗೆ ಪರೀಕ್ಷಾ ದೃಷ್ಟಿಯಿಂದ ಮಹತ್ವ ಇರತಕ್ಕಂತಹ ಕೆಲವೊಂದು ಶಕ ವರ್ಷಗಳು ಇರತಕ್ಕಂಥದ್ದು ಇಷ್ಟ ಅಂಶಗಳು. ಅದೇ ರೀತಿಯಾಗಿ ಇಲ್ಲಿ ಕನಿಷ್ಕ ಅಂತಕ್ಕಂಥವ್ನು ಬಂದಾಗ ಈ ಒಂದು ಕನಿಷ್ಕನ ಸೈನಿಕ ಸಾಧನೆಗಳು ಅಂತ ಬರ್ತದೆ. ಕನಿಷ್ಕನ ಸೈನಿಕ ಸಾಧನೆಗಳು ಯಾವ್ಯಾವ ರೀತಿಯಾಗಿರ್ತಕ್ಕಂತಹ ಸಾಧನೆಗಳನ್ನು ಈತ ಮಾಡ್ತಾನೆ ಅಂತಂದಾಗ ಈತ ಮುಖ್ಯವಾಗಿ ಅಧಿಕಾರಕ್ಕೆ ಬಂದ ತಕ್ಷಣವೇ ಚೀನಾದ ಮೇಲೆ ದಾಳಿಯನ್ನು ಮಾಡ್ತಾನೆ. ಯಾಕೆ ಚೀನಾದ ಮೇಲೆ ದಾಳಿ ಮಾಡ್ತಂದಾಗ ಈತನ ಪೂರ್ವಜ, ಈತನ ತಂದೆ ಅಂತಕ್ಕಂಥವ್ರು ಯಾರು ಅಂತಂದಾಗ ಚೀನಾದ ಅರಸನಿಂದ ಈತ ಏನ್ ಮಾಡಿದಂತಂದಾಗ ಸೋಲ್ ಅನುಭವಿಸ್ತಾನೆ. ಹಂಗಾಗಿ ಈತ ಅಧಿಕಾರಕ್ಕೆ ಬಂದ ತಕ್ಷಣ ಏನಂದಾಗ ಚೀನಾದ ಮೇಲೆ ದಾಳಿಯನ್ನು ಮಾಡ್ತಾನೆ. ಇಲ್ಲಿ ಆರಂಭಿಕ ದಾಳಿ ಏನಾಯಿತು ಅಂತಂದಾಗ ವಿಫಲವಾಯಿತು. ಆರಂಭಿಕ ದಾಳಿ ಅಂತಕ್ಕಂಥದ್ದು ವಿಫಲವಾದಾಗ ಅಂದ್ರೆ ಈ ಒಂದು ಚೀನಾದ ಅರಸ ಯಾರು ಅಂತಂದಾಗ ಪಾನ್ ಓನ ವಿರುದ್ಧ ಈತ ಸೋಲನ್ನ ಅನುಭವಿಸ್ತಾನೆ, ವಿಫಲನಾದ. ಇಲ್ಲಿ ನಾವು ಇತಿಹಾಸದಲ್ಲಿ ನಾವು ಏನು ಕಲಿಬೇಕು ಅಂತಂದ್ರೆ ಇಲ್ಲಿ ಒಂದು ನಾವು ಪ್ರಯತ್ನ ಪಟ್ಟಾಗ ಏನಾಗುತ್ತೆ ಅಂತಂದಾಗ ಒಂದು ಗೆಲುವಾಗಬಹುದು, ಇಲ್ಲಂತಂದ್ರೆ ಅದು ಸೋಲು ಅಲ್ಲ. ಅದರ ಬದಲಾಗಿ ಬಂದಾಗ ಅಲ್ಲಿ ನಮಗೆ ಏನಾಗಿದೆ ಅಂತಂದಾಗ ಕಲಿಕೆ ಆಗಿದೆ ಅಂತ ಅರ್ಥ. ಯಾವಾಗ ಸೋಲನ್ನು ನಾವು ಕಲಿಕೆಯಾಗಿ ನಾವು ತಗೊಂತೀವಿ ಅವಾಗ ಏನಾಗುತ್ತೆ ಮತ್ತೆ ನಮಗೆ ಗೆಲುವಾಗಲಿಕ್ಕೆ ಏನಾಗುತ್ತೆ ಸಹಾಯ ಆಗುತ್ತೆ.
ಸೋಲನ್ನ ನಾವು ಸೋಲಂತ ಒಪ್ಕೋಬಾರ್ದು. ಅಲ್ಲಿ ಏನ್ ಮಾಡ್ಬೇಕು ನಾವು ಕಲಿಕೆ ಅಂದ್ರೆ ಈ ಸೋಲಿಗೆ ಏನು ಕಾರಣ ಆಗಿದೆ ಅಂತಕ್ಕಂತಹ ಪಾಠ ಕಲಿಬೇಕು. ಇಲ್ಲಿ ಏನ್ ಮಾಡಿದಾಗ ಇಲ್ಲಿರ್ತಕ್ಕಂತಹ ಯಾರೊಂದಾಗ ಕನಿಷ್ಕ ಅಂತಕ್ಕಂಥ ಚೀನಾದ ಮೇಲೆ ಪ್ರಯತ್ನ ಪಡ್ತವೆ, ಬಟ್ ವಿಫಲ ಆಗ್ತದೆ. ವಿಫಲ ಆದಾಗ ಅದೇ ಸಂದರ್ಭದಲ್ಲಿ ಚೀನಾದ ಅರಸ ಈ ಪಾನು ಅಂತಕ್ಕಂತಹ ವ್ಯಕ್ತಿ ಯಾರೊಂದಾಗ ಪಾನು ಅಂತಕ್ಕಂಥ ಬದಲಾಗಿ ಯಾರು ಬರ್ತಾರೆ ಅಧಿಕಾರಕ್ಕೆ ಅಂತಂದಾಗ ಚಾನ್ ಯಂಗ್ ಅಂತಕ್ಕಂಥ ಅಧಿಕಾರಕ್ಕೆ ಬರ್ತಾರೆ. ಅವಾಗ ಮತ್ತೆ ಇನ್ನೊಂದ್ಸಲ ದಾಳಿ ಮಾಡ್ತಾರೆ. ಯಾರೊಂದಾಗ ಕನಿಷ್ಕ ಅಂತಕ್ಕಂಥವನು ಈ ಚಾನ್ ಯಂಗನನ್ನು ಸೋಲಿಸಿ ಈ ಒಂದು ಚೀನಾವನ್ನು ವಶಪಡಿಸ್ಕೊಳ್ತಾರೆ. ಇಲ್ಲಿ ಚೀನಾ ಅಂತಕ್ಕಂಥದ್ದು ಇಲ್ಲಿ ಮುಖ್ಯವಾಗಿ ಚೀನಾದ ಕೆಲವೊಂದು ಪ್ರದೇಶಗಳು ಯಾವಂದಾಗ ಈ ಒಂದು ಚೀನಾದ ಮೇಲೆ ದಾಳಿ ಮಾಡಿ ಚಾನ್ ಯಂಗ್ನಿಂದ ಮುಖ್ಯವಾಗಿ 3 ಪ್ರದೇಶಗಳು ಯಾವುದೊಂದಾಗ ಕ್ಯಾಶ್ಗರ್ ಇನ್ನೊಂದು ಯಾವುದೊಂದಾಗ ಖೋತಾ ಅನ್ನತಕ್ಕಂತಹ ಪ್ರದೇಶಗಳನ್ನ ಈತ ವಶಪಡಿಸ್ಕೊಳ್ತಾನೆ. ಇಲ್ಲಿ ಮುಖ್ಯವಾಗಿರ್ತಕ್ಕಂಥ ಅಂಶ ಏನು ಗೊತ್ತದ, ಇಲ್ಲಿ ಇರ್ತಕ್ಕಂಥ ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಅಂದರೆ ಭಾರತದ ಉಪಖಂಡದವರೆಗೆ ಸಾಮ್ರಾಜ್ಯವನ್ನ ವಿಸ್ತರಿಸಿರ್ತಕ್ಕಂಥ ಮೊದಲ ಭಾರತೀಯ ಅರಸ ಯಾರು ಅಂತಂದಾಗ ಕನಿಷ್ಕ ಅಂತಕ್ಕಂಥವ್ರು. ಅಂದ್ರೆ ಚೀನಾ ಭಾರತದ ಉಪಖಂಡದಲ್ಲಿ ಬರಂಗಿಲ್ಲ, ಚೀನಾದ ಭಾಗಗಳನ್ನು ವಶಪಡಿಸ್ಕೊಳ್ತಾರೆ. ಯಾರಂದಾಗ ಕನಿಷ್ಕ ಅಂತಕ್ಕಂಥ ಚೀನಾದ ಮೇಲೆ ದಾಳಿ ಮಾಡಿ ಯಾರ್ಕಂಡು ಕ್ಯಾಶ್ಗರ್ ಖೋತಾನ್ ಅಂತಕ್ಕಂಥ ಪ್ರದೇಶಗಳನ್ನ ವಶಪಡಿಸ್ಕೊಂತಾನೆ. ಇಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಏನಂದಾಗ ಭಾರತದ ಉಪಖಂಡದವರೆಗೆ ಅಂದ್ರೆ ಭಾರತ ಉಪಖಂಡ ಬಿಟ್ಟು ಅಂದ್ರೆ ಅಫ್ಘಾನಿಸ್ತಾನ, ಪಾಕಿಸ್ತಾನ, ಬಾಂಗ್ಲಾದೇಶ, ಮಯನ್ಮಾರು, ಶ್ರೀಲಂಕಾ ಇವೆಲ್ಲ ಬಿಟ್ಟು ಏನು ಚೀನಾದ ಮೇಲೆ ದಾಳಿ ಮಾಡಿ ಯಾರ್ಕಂಡು ಕ್ಯಾಶ್ಗರ್ ಖೋತಾನ್ ಪ್ರದೇಶ ವಶಪಡಿಸ್ಕೊಂಡವೆ. ಅಂದ್ರೆ ಭಾರತದ ಉಪಖಂಡದವರೆಗೆ ಸಾಮ್ರಾಜ್ಯ ವಿಸ್ತರಿಸಿರ್ತಕ್ಕಂಥ ಮೊದಲ ಭಾರತೀಯ ಅರಸ ಯಾರು ಅಂತಂದ್ರೆ ಕನಿಷ್ಕ ಅಂತಕ್ಕಂಥವ್ರು. ಅದಾದ ಕೂಡಲೇ ನೆಕ್ಸ್ಟ್ ಈತ ದಾಳಿ ಮಾಡಿರ್ತಕ್ಕಂಥದ್ದು ಎಲ್ಲಿ ಅಂತಂದಾಗ ಕಾಶ್ಮೀರದ ಮೇಲೆ ದಾಳಿಯನ್ನ ಮಾಡ್ತಾನೆ. ಈ ವ್ಯಕ್ತಿ ಅಂತಕ್ಕಂಥವ್ರು ಕಾಶ್ಮೀರದ ಮೇಲೆ ದಾಳಿ ಮಾಡ್ತಾನೆ. ಕಾಶ್ಮೀರದ ಮೇಲೆ ದಾಳಿ ಮಾಡಿ ಅಲ್ಲಿ ಕಾಶ್ಮೀರವನ್ನು ವಶಪಡಿಸ್ಕೊಂಡು ಕನಿಷ್ಕಪುರ ಅಂತಕ್ಕಂತಹ ನಗರವನ್ನು ನಿರ್ಮಾಣ ಮಾಡ್ತಾನೆ. ಯಾವ್ದಾಗ ಈ ವ್ಯಕ್ತಿ ಅಂತಕ್ಕಂಥವನು ಕಾಶ್ಮೀರದಲ್ಲಿ ಈ ಒಂದು ಕನಿಷ್ಕಪುರ ಅಂತಕ್ಕಂತಹ ನಗರ ನಿರ್ಮಾಣ ಮಾಡ್ತಾನೆ. ಇದ್ರ ಬಗ್ಗೆ ಮಾಹಿತಿ ಕೊಡ್ತಕ್ಕಂತಹ ಕೃತಿ ಯಾವುದು ಅಂತಂದಾಗ ಕಲ್ಲಣ ಬರೆದಿರ್ತಕ್ಕಂತಹ ಒಂದು ಕೃತಿ ಯಾವುದಂದಾಗ ರಾಜತರಂಗಿಣಿ ಅಂತಕ್ಕಂಥದ್ದು. ಕಲ್ಲಣ ಬರೆದಿರ್ತಕ್ಕಂತಹ ಈ ಒಂದು ರಾಜತರಂಗಿಣಿ ಅಂತಕ್ಕಂತಹ ಕೃತಿ ಈ ಒಂದು ಕುಶನರ ಅದರಲ್ಲಿ ಮುಖ್ಯವಾಗಿ ಯಾವಂದಾಗ ಕನಿಷ್ಕನ ಕಾಶ್ಮೀರದ ಮೇಲೆ ದಾಳಿ ಮಾಡ್ತಾನೆ. ಕಾಶ್ಮೀರ ವಶಪಡಿಸ್ಕೊಂಡು ಕಾಶ್ಮೀರದಲ್ಲಿ ಕನಿಷ್ಕಪುರ ಅಂತಕ್ಕಂಥ ನಗರವನ್ನ ನಿರ್ಮಾಣ ಮಾಡಿದಂತಕ್ಕಂಥದ್ದು ತಿಳಿಸ್ತಕ್ಕಂಥದ್ದು ರಾಜತರಂಗಿಣಿ ಕೃತಿ. ಅಂದ್ರೆ ಕನಿಷ್ಕಪುರ ಅಂತಕ್ಕಂಥದ್ದು ಇವತ್ತು ನಾವು ಶ್ರೀನಗರ ಅಂತ ಕರೀತಾರೆ ಇತಿಹಾಸದಲ್ಲಿ. ಇಂದಿನ ಶ್ರೀನಗರವೇ ಈ ಒಂದು ಕನಿಷ್ಕ ನಿರ್ಮಾಣ ಮಾಡಿರ್ತಕ್ಕಂತಹ ಕನಿಷ್ಕಪುರ ಅಂತಕ್ಕಂಥದ್ದು ಅಭಿಪ್ರಾಯ ಪಡಲಾಗಿದೆ. ಇಷ್ಟು ಅದಾದ ಕೂಡಲೇ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ದಾಳಿ ಯಾವುದು ಅಂತಂದಾಗ ಮೊಗದದ ಮೇಲೆ ಮಾಡಿರ್ತಕ್ಕಂತಹ ದಾಳಿ. ಇನ್ನೊಂದು ಯಾವುದು ದಾಳಿ ಅಂತಂದ್ರೆ ಮೊಗದದ ಮೇಲೆ ಮಾಡಿರ್ತಕ್ಕಂಥ ದಾಳಿ. ಏನಿದು ಮೊಗದ ಅಂತ ಬಂದ್ರೆ ಈತನ ರಾಜಧಾನಿ ಪೇಶಾವರ. ಈ ಪೇಶಾವರ್ನಿಂದ ಇದು ಮೊಗದದ ಮೇಲೆ ದಾಳಿಯನ್ನು ಮಾಡ್ತಾರೆ. ಮೊಗದದ ಮೇಲೆ ದಾಳಿ ಮಾಡಿ ಆ ಸಂದರ್ಭದಲ್ಲಿ ಮುಖ್ಯವಾಗಿ ಈ ಒಂದು ಪಾಟಲಿಪುತ್ರ ಇನ್ನೊಂದು ಮಥುರಾ ಅಂತಕ್ಕಂತಹ ಪ್ರದೇಶಗಳನ್ನು ವಶಪಡಿಸ್ಕೊಳ್ತಾರೆ. ಈ ಒಂದು ಮೊಗದದ ಮೇಲೆ ದಾಳಿ ಮಾಡಿ ಇಲ್ಲಿ ಪಾಟಲಿಪುತ್ರ ಮತ್ತು ಮಥುರಾವನ್ನು ವಶಪಡಿಸ್ಕೊಂತಾರೆ. ಮಥುರಾ ವಶಪಡಿಸ್ಕೊಂಡು ಮಥುರಾವನ್ನ ತನ್ನ 2ನೇ ರಾಜಧಾನಿ ಮಾಡ್ತಾರೆ. ಮಥುರಾವನ್ನ ಏನ್ ಮಾಡ್ತಾನೆ, ಇಲ್ಲಿ 2ನೇ ರಾಜಧಾನಿ ಮಾಡ್ಕೊಳ್ತಾನೆ. 2ನೇ ರಾಜಧಾನಿ ಮಾಡ್ಕೊಳ್ತಾನೆ. ನಂತರ ಈ ದಾಳಿಯಲ್ಲಿ ಅನೇಕರನ್ನ ಸೆರೆ ಹಿಡಿತಾನೆ. ಆ ಸೆರೆ ಹಿಡಿತಕ್ಕಂತಹ ವ್ಯಕ್ತಿಗಳಲ್ಲಿ ಯಾರಿದ್ರು ಅಂತಂದಾಗ ಅಶ್ವಘೋಷ ಇತ್ತು. ಆ ನಂತರ ಈ ಅಶ್ವಘೋಷನ ಪಾಂಡಿತ್ಯವನ್ನು ಗುರುತಿಸಿ ಅವನಿಗೆ ಏನ್ ಮಾಡ್ತಾನಂದಾಗ ಆಸ್ಥಾನದಲ್ಲಿ ಒಂದು ಸ್ಥಾನವನ್ನು ಕೊಡ್ತಾನೆ. ಈ ರೀತಿಯಾಗಿ ಮೊಗದದ ಮೇಲೆ ದಾಳಿ ಮಾಡಿ ನಂತರ ಇನ್ನೊಂದು ಇಂಪಾರ್ಟೆಂಟ್ ಅಶ್ವಘೋಷನ ಪ್ರಭಾವಕ್ಕೆ ಒಳಗಾಗಿ ಈತ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾನೆ. ಇಲ್ಲಿ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಏನು ಅಂತಂದಾಗ ಯಾವ ರಾಜರು ಯಾವ ವ್ಯಕ್ತಿಯ ಪ್ರಭಾವಕ್ಕೊಳಗಾಗಿ ಯಾವ್ಯಾವ ಧರ್ಮವನ್ನು ಸ್ವೀಕಾರ ಮಾಡ್ತಾರೆ. ಇಲ್ಲಿ ಮುಖ್ಯವಾಗಿ ಬೇಕಾಗಿರತಕ್ಕಂಥದ್ದು ಏನು ಅಂತಂದಾಗ ಈ ಒಂದು ಚಂದ್ರಗುಪ್ತ ಅಂತ ಬರ್ತಾನೆ. ಆ ಚಂದ್ರಗುಪ್ತ ಅಂತಕ್ಕಂಥವನು ಭದ್ರಬಾಹು ಅಂತಕ್ಕಂತಹ ಒಬ್ಬ ಯಾರು ಅಂತಂದಾಗ ಜೈನ ಸನ್ಯಾಸಿಯ ಪ್ರಭಾವಕ್ಕೊಳಗಾಗಿ ಆತ ಜೈನ ಧರ್ಮವನ್ನು ಸ್ವೀಕಾರ ಮಾಡ್ತಾನೆ. ಅದೇ ರೀತಿ ಇತಿಹಾಸದಲ್ಲಿ ಅಶೋಕ ಅಂತ ಬರ್ತಾನೆ. ಅಲ್ಲಿ ಕಳಿಂಗ ಯುದ್ಧದಲ್ಲಿ ಉಪಗುಪ್ತ ಅಂತಕ್ಕಂತಹ ಒಬ್ಬ ಬೌದ್ಧ ಸನ್ಯಾಸಿಯ ಪ್ರಭಾವಕ್ಕೊಳಗಾಗಿ ಆತ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾನೆ. ಕನಿಷ್ಕ ಅಂತಕ್ಕಂಥವನು ಅಶ್ವಘೋಷನ ಪ್ರಭಾವಕ್ಕೊಳಗಾಗಿ ಬೌದ್ಧ ಧರ್ಮ ಸ್ವೀಕಾರ ಮಾಡ್ತಾನೆ.
ಮಾಡ್ತಾನೆ. ಹರ್ಷವರ್ಧನ ಅಂತಕ್ಕಂಥ ವ್ಯಕ್ತಿ ದಿವಾಕರ ಮಿತ್ರ ಅಂತಕ್ಕಂತಹ ಒಬ್ಬ ಬೌದ್ಧ ಸನ್ಯಾಸಿಯ ಪ್ರಭಾವಕ್ಕೊಳಗಾಗಿ ಆತ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾನೆ. ಇಲ್ಲೇ ಬಂದಾಗ ಅಶ್ವಘೋಷನ ಪ್ರಭಾವಕ್ಕೊಳಗಾಗಿ ಈತ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾನೆ ಅಂತಕ್ಕಂಥ ವಿಷಯ ಗೊತ್ತಿರಬೇಕು. ನೆಕ್ಸ್ಟ್, ಈ ಒಂದು ಕನಿಷ್ಕನ ಆಡಳಿತ ಪದ್ಧತಿ ಅಂತಕ್ಕಂಥದ್ದು. ಆಡಳಿತ ಪದ್ಧತಿ ಅಂತ ಬಂದಾಗ ಈತ ಒಂದು ವಿಶಾಲವಾಗಿರತಕ್ಕಂಥ ಸಾಮ್ರಾಜ್ಯವನ್ನು ಹೊಂದಿತ್ತು. ವಿಶಾಲವಾಗಿರ್ತಕ್ಕಂಥ ಸಾಮ್ರಾಜ್ಯ ಅಂತಂದ್ರೆ ಇಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಏನಂದಾಗ ಇದು ಆಮೇಲೆ ಸಿಂಧನ ವಶಪಡಿಸ್ಕೊಂಡಿರ್ತಾನೆ, ಮಾಳವನ ವಶಪಡಿಸ್ತಾನೆ, ಮಗಧ ವಶಪಡಿಸ್ತಾನೆ. ದೊಡ್ಡದಾಗಿರ್ತಕ್ಕಂಥ ಸಾಮ್ರಾಜ್ಯ. ಈ ಒಂದು ಸಾಮ್ರಾಜ್ಯವನ್ನ ಅನುಕೂಲಕ್ಕಾಗಿ ಸತ್ರಪ ಅಂತ ಮಾಡಿತ್ತು. ಸತ್ರಪ ಅಂದ್ರೆ ಪ್ರಾಂತ್ಯಗಳು ಅಂತಕ್ಕಂಥ ರಾಜ್ಯಗಳು ಅಂತಕ್ಕಂಥದ್ದು. ಈತನ ಕಾಲದಲ್ಲಿ 12 ಸತ್ರಪಗಳಿತ್ತು. ಈ ಒಂದು ಸತ್ರಪಗಳ ಮುಖ್ಯಸ್ಥ ಯಾರು ಅಂದ್ರೆ ಸತ್ರಪರು ಅಂತಕ್ಕಂಥದ್ದು. ಇವು ರಾಜ್ಯ ಅಂತ ಕರಿಬಹುದು ನಾವು. ಅದೇ ರೀತಿಯಾಗಿ ಸತ್ರಪಗಳನ್ನ ಈ ಒಂದು ಜಿಲ್ಲೆಗಳಾಗಿ ವಿಂಗಡಣೆ ಮಾಡಿದ್ದ ಜಿಲ್ಲೆಗಳಿಗೆ ರಾಷ್ಟ್ರ ಅಂತ ಕರಿತಾ ಇತ್ತು. ಇದರ ಮುಖ್ಯಸ್ಥ ಯಾರು ಅಂದಾಗ ದಂಡನಾಯಕ ಅಂತಕ್ಕಂಥವ್ರು. ಅದೇ ರೀತಿ ದಂಡನಾಯಕ ಅಂತಕ್ಕಂಥ ರಾಷ್ಟ್ರಗಳನ್ನ ತಾಲೂಕು ಅಂತ ಅನ್ಕೋಬಹುದು ನಾವು. ಆಹಾರ ಮಾಡಿದ್ದ ಇದರ ಮುಖ್ಯಸ್ಥ ಯಾರು ಅಂದಾಗ ಪಾದ್ರಪಾದ. ಸ್ವಲ್ಪ ನಿಧಾನ ಉಳ್ಕೊಳ್ಳಿ. ನೆಕ್ಸ್ಟ್ ಕೊನೆ ಘಟಕ ಯಾವುದಂದಾಗ ಗ್ರಾಮಗಳನ್ನ ಜನಪದ ಅಂತ ಕರಿತೀವಿ ನಾವಲ್ಲಿ. ಇದರ ಮುಖ್ಯಸ್ಥ ಯಾರಾಗಿದ್ರು ಅಂತಂದಾಗ ಗ್ರಾಮೀಣ ಆಗಿದ್ದ. ಇದು ಕನಿಷ್ಕನ ಆಡಳಿತ ಪದ್ಧತಿ ಅಂತಕ್ಕಂಥದ್ದು. ನೆಕ್ಸ್ಟ್ ಇರತಕ್ಕಂಥದ್ದು ಏನಂದಾಗ ಈ ಒಂದು ಈತನ ಧರ್ಮ ಅಂತಕ್ಕಂಥದ್ದು, ಕನಿಷ್ಕನ ಧಾರ್ಮಿಕ ಅಂಶಗಳು. ಈ ಧಾರ್ಮಿಕ ಬಂದಾಗ ಈತ ಆರಂಭಿಕವಾಗಿ ಕನಿಷ್ಕ ಅಂತಕ್ಕಂತಹ ವ್ಯಕ್ತಿ ಆರಂಭಿಕವಾಗಿ ಯಾವ ಪಂಥಕ್ಕೆ ಸೇರಿದಂತಂದ್ರೆ ಶೈವ ಪಂಥಕ್ಕೆ ಸೇರಿರ್ತಕ್ಕಂಥ ವ್ಯಕ್ತಿ. ಶೈವ ಪಂಥಕ್ಕೆ ಸೇರಿರ್ತಕ್ಕಂಥ ಹೆಂಗೆ ತಿಳಿಸುತ್ತೆ ಅಂತಂದಾಗ ಆತನ ನಾಣ್ಯಗಳಲ್ಲಿ ಆರಂಭಿಕವಾಗಿ ಶಿವ, ಅಗ್ನಿ ಮತ್ತು ಸೂರ್ಯನ ಚಿತ್ರಗಳನ್ನು ಕಾಣಬಹುದು. ಸೂರ್ಯನ ಚಿತ್ರಗಳನ್ನು ಕಾಣಬಹುದು. ನಂತರ ಈ ವ್ಯಕ್ತಿ ಅಂತಕ್ಕಂಥವ್ರು ಮೊಘದ ದಾಳಿಯ ನಂತರ ಅಶ್ವಘೋಷನನ್ನು ಸೆರೆ ಹಿಡಿತಾನೆ. ಅಶ್ವಘೋಷನ ಪಾಂಡಿತ್ಯನ ಗುರುಸ್ತಾನೆ. ಆತನ ಪ್ರಭಾವಕ್ಕೆ ಒಳಗಾಗಿ, ಯಾರ ಪ್ರಭಾವಕ್ಕೊಳಗಾಗಿ? ಅಶ್ವಘೋಷನ ಪ್ರಭಾವಕ್ಕೊಳಗಾಗಿ ಈ ವ್ಯಕ್ತಿ ಅಂತಕ್ಕಂಥವನು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾನೆ. ಅಶ್ವಘೋಷನ ಪ್ರಭಾವಕ್ಕೊಳಗಾಗಿ ಬೌದ್ಧ ಧರ್ಮ ಸ್ವೀಕಾರ ಮಾಡ್ತಾನೆ. ಬೌದ್ಧ ಧರ್ಮ ಸ್ವೀಕಾರ ಮಾಡೋದಲ್ಲದೆ ಬೌದ್ಧ ಧರ್ಮವನ್ನ ತನ್ನ ರಾಜ್ಯ ಧರ್ಮವನ್ನಾಗಿ ಈತ ಘೋಷಣೆ ಮಾಡ್ತಾನೆ. ಬೌದ್ಧ ಧರ್ಮವನ್ನ ರಾಜ್ಯ ಧರ್ಮ ಘೋಷಣೆ ಮಾಡ್ತಾನೆ. ಬೌದ್ಧ ಧರ್ಮಕ್ಕೆ ಅನೇಕ ರೀತಿಯಾಗಿರ್ತಕ್ಕಂಥ ಪ್ರೋತ್ಸಾಹ ಕೊಡ್ತಾನೆ. ಇದು ಮುಖ್ಯವಾಗಿರುವಾಗ ಈ ಒಂದು ಬೌದ್ಧ ಸ್ತೂಪಗಳ ನಿರ್ಮಾಣ ಮಾಡ್ತಾನೆ. ಆ ಬೌದ್ಧ ಸ್ತೂಪಗಳಲ್ಲಿ ಪೇಶಾವರ್ ಅಂತಕ್ಕಂತಹ 400 ಅಡಿ ಎತ್ತರದ ಒಂದು ದೊಡ್ಡದಾಗಿರ್ತಕ್ಕಂತಹ ಬೌದ್ಧ ಸ್ತೂಪವನ್ನು ನಿರ್ಮಾಣ ಮಾಡಿದ್ದಾನೆ. ಅದಲ್ಲದೆ ಈತ ಸಂಗರಾಮಗಳ ಅಂದ್ರೆ ಗುಹಾಲಯಗಳನ್ನು ನಿರ್ಮಾಣ ಮಾಡಿದ್ದಾನೆ. ಬೌದ್ಧ ಸನ್ಯಾಸಿಗಳ ಒಂದು ತಪೋ ಶಕ್ತಿಗೆ ಸಂಗರಾಮಗಳ ನಿರ್ಮಾಣ ಮಾಡಿಕೊಡ್ತಾನೆ. ಅದಲ್ಲದೆ ಏನಂದಾಗ ಈತ ಅಶೋಕನಂತೆ ವಿದೇಶಗಳಿಗೆ ಧರ್ಮ ಪ್ರಚಾರಕರನ್ನು ನೇಮಕ ಮಾಡ್ತಾನೆ. ಇಲ್ಲಿ ಮುಖ್ಯವಾಗಿ ಯಾವ ದೇಶಕ್ಕೆ ಕಳಿಸಿದ್ದ ಅಂತಂದ್ರೆ ಚೀನಾಕ್ಕೆ ಏನ್ ಮಾಡಿದ್ದ ಧರ್ಮ ಪ್ರಚಾರ ಕಳಿಸಿದ್ದ. ಬರ್ಮಾ, ಜಪಾನು, ಕೊರಿಯಾ, ಮಧ್ಯ ಏಷ್ಯಾ, ಟಿಬೆಟ್ ಅಂತಕ್ಕಂಥ ದೇಶಗಳಿಗೆ ಏನ್ ಮಾಡ್ತಂದಾಗ ಧರ್ಮ ಪ್ರಚಾರ ಕಳಿಸ್ತಾರೆ. ಅದರಲ್ಲಿ ಮುಖ್ಯವಾಗಿ ಚೀನಾಕ್ಕೆ ಯಾರು ಅಂದಾಗ ಕಶ್ಯಪ ಮಾತಂಗ ಅಂತಕ್ಕಂತಹ ವ್ಯಕ್ತಿಯನ್ನ ಕಳಿಸಿದ ಬಗ್ಗೆ ಮಾಹಿತಿ ಇದೆ. ಈ ರೀತಿಯಾಗಿ ಈ ಒಂದು ಯಾರು ಕನಿಷ್ಠ ಕಳಿಸಿರ್ತಕ್ಕಂತಹ ಈ ದೇಶಗಳಲ್ಲಿ ಇಂದಿಗೂ ಸಹ ಈ ಒಂದು ಬೌದ್ಧ ಧರ್ಮ ಅಂತಕ್ಕಂಥದ್ದು ಯಥೇಚ್ಛವಾಗಿ ಬಳಕೆಯಲ್ಲಿದೆ. ಹಂಗಾಗಿ ಅದರಿಂದ ಮಾಡಿರ್ತಕ್ಕಂಥ ಇನ್ನೊಂದು ಶ್ರೇಷ್ಠವಾಗಿರ್ತಕ್ಕಂಥ ಕೆಲಸ ಏನಿರ್ತದಲ್ಲಿ 4ನೇ ಬೌದ್ಧ ಧರ್ಮ ಸಮ್ಮೇಳನ ಅಂತಕ್ಕಂಥದ್ದು. ಅಂದರೆ ಈ ಒಂದು 4ನೇ ಬೌದ್ಧ ಧರ್ಮ ಸಮ್ಮೇಳನ ಅಂತಕ್ಕಂಥದ್ದು ಯಾರ ಸಲಹೆ ಮೇರೆಗೆ ಮಾಡಿದಂತಂದ್ರೆ ಒಬ್ಬ ಬೌದ್ಧ ಭಿಕ್ಷು ಪಾರ್ಶ್ವನ ಸಲಹೆ ಮೇರೆಗೆ. ಬೌದ್ಧ ಧರ್ಮದಲ್ಲಿ 2 ಪಂಗಡಗಳು ಆಲ್ರೆಡಿ ಸ್ಟಾರ್ಟ್ ಆಗಿದ್ದು. ಒಂದು ಸ್ಥವಿರವಾದಿಗಳು, ಇನ್ನೊಂದೇನೊಂದಾಗ ಮಹಾಸಾಂಘಿಕರು. ಅಂದ್ರೆ ಅನೇಕ ರೀತಿಯಾಗಿರ್ತಕ್ಕಂಥ ಧಾರ್ಮಿಕ ಆಚರಣೆಗಳಲ್ಲಿ ವ್ಯತ್ಯಾಸಗಳನ್ನ ಕಾಣ್ತಾ ಇದ್ದೀವಿ ನಾವು. ಆ ರೀತಿಯಾಗಿರ್ತಕ್ಕಂತಹ ವ್ಯತ್ಯಾಸಗಳ ನಿವಾರಣೆ ಮಾಡೋಕ್ಕೋಸ್ಕರನೇ ಈ ಒಂದು ಪಾರ್ಶ್ವನ ಸಲಹೆ ಮೇರೆಗೆ 4ನೇ ಬೌದ್ಧ ಧರ್ಮ ಸಮ್ಮೇಳನವನ್ನ ಎಲ್ಲಿ ಕರೆದಂತಂದ್ರೆ ಕಾಶ್ಮೀರದ ಕುಂಡಲಿ ವನದಲ್ಲಿ ಕರೆತಾರೆ. ಕಾಶ್ಮೀರದ ಕುಂಡಲಿ ವನದಲ್ಲಿ. ನಂತರ ಇದರ ಅಧ್ಯಕ್ಷತೆ ಯಾರು ವಹಿಸಿದರು ಅಂತಂದ್ರೆ ವಸುಮಿತ್ರ ಅಂತಕ್ಕಂಥ ಅಧ್ಯಕ್ಷತೆ ವಹಿಸುತ್ತಾರೆ. ಆಯ್ತಾ? ಈ ರೀತಿಯ ಧರ್ಮ ಸಮ್ಮೇಳನ ಕರೀತಾರೆ. ಕೊನೆಗೆ ಏನಾಗುತ್ತೆ ಅಂತಂದಾಗ ಇದು ಕರಿತಕ್ಕಂಥ ಉದ್ದೇಶ ಏನಾಗಿತ್ತು? ಧರ್ಮದಲ್ಲಿರತಕ್ಕಂತಹ ಭಿನ್ನಾಭಿಪ್ರಾಯಗಳನ್ನ ನಿವಾರಣೆ ಮಾಡೋದಾಗಿತ್ತು. ಬಟ್ ದುರದೃಷ್ಟವಶಾತ್ ಏನಾಯ್ತು ಅಂತಂದಾಗ ಇಲ್ಲಿ ಧರ್ಮ ಅಂತಕ್ಕಂಥದ್ದು 2 ಪಂಗಡ ಆಗುತ್ತೆ. ಒಂದು ಹೀನಯಾನ, ಇನ್ನೊಂದು ಏನಂದಾಗ ಮಹಾಯಾನ ಪಂಥಗಳಾಗಿ ವಿಂಗಡಣೆ ಆಗುತ್ತೆ. ಈ ರೀತಿಯಾಗಿ ಧರ್ಮಕ್ಕೆ ಕೊಟ್ಟಿರ್ತಕ್ಕಂಥ ಅಪಾರವಾಗಿರ್ತಕ್ಕಂತಹ ಒಂದು ಕೊಡುಗೆಯಿಂದ ಈತನನ್ನ ಏನಂದಾಗ 2ನೇ ಅಶೋಕ ಅಂತ ಕರೆಯಲಾಗಿದೆ. ಈ ಒಂದು ಬೌದ್ಧ ಧರ್ಮಕ್ಕೆ ಅಶೋಕನಂತೆ ಅನೇಕ ರೀತಿಯಾಗಿರ್ತಕ್ಕಂಥ ಕೊಡುಗೆ ಕೊಟ್ಟಿದ್ದಾನೆ. ಈತನನ್ನ 2ನೇ ಅಶೋಕ ಅಂತ ಕರೆತಕ್ಕಂಥ ಕಂಡು ಬರ್ತಾ ಇದೆ. ನಂತರ ಈತನ ಆಸ್ಥಾನದಲ್ಲಿರ್ತಕ್ಕಂತಹ ವಿದ್ವಾಂಸರು,
ಯಾವ್ಯಾವ ವಿದ್ವಾಂಸರಿದ್ರು ಅಂತಂದಾಗ ಇಲ್ಲಿ ಮುಖ್ಯವಾಗಿ ಪಾರ್ಶ್ವ ಅಂತಕ್ಕಂಥವ್ರು ಒಬ್ಬ ಶ್ರೇಷ್ಠವಾಗಿರ್ತಕ್ಕಂತಹ ಈ ಒಂದು ಬೌದ್ಧ ಭಿಕ್ಷು ಅಂತಕ್ಕಂಥವ್ರು ಇವನು ಆಸನದಲ್ಲಿದ್ದ. ಅಶ್ವಘೋಷ ಅಂತಕ್ಕಂಥವ್ರು ಶ್ರೇಷ್ಠವಾಗಿರ್ತಕ್ಕಂತಹ ಒಬ್ಬ ವಿದ್ವಾಂಸ. ಈತ ಅನೇಕ ರೀತಿಯಾಗಿರ್ತಕ್ಕಂಥ ಕೃತಿಗಳನ್ನು ಬರೆದ. ಯಾವಂದಾಗ ಬುದ್ಧ ಚರಿತ್ರ ಅಂತಕ್ಕಂತಹ ಕೃತಿ ಬರೆದಾನೆ. ಅದೇ ರೀತಿಯಾಗಿ ಸಾರಿಪುತ್ರ ಪ್ರಕರಣ ಅಂತಕ್ಕಂತಹ ಕೃತಿ ಬರೆದಾನೆ. ಸಾರಿಪುತ್ರ ಪ್ರಕರಣ ಅಂತಕ್ಕಂಥದ್ದು, ವಜ್ರ ಸೂಚಿ ಅಂತಕ್ಕಂತಹ ಒಂದು ಕೃತಿಯನ್ನು ಬರೆದಾನೆ. ಅದೇ ರೀತಿಯಾಗಿ ಬಂದಾಗ ಸೌಂದರ್ಯಾನಂದ ಕಾವ್ಯ ಅಂತಕ್ಕಂಥದ್ದು, ಸೌಂದರ್ಯಾನಂದ ಕಾವ್ಯ ಅಂತಕ್ಕಂತಹ ಕೃತಿಯನ್ನ ಬರೆದಾನೆ ಅಂತಕ್ಕಂಥದ್ದು. ಆಯ್ತಾ. ನಂತರ ಅಶ್ವಘೋಷ ಅಂತಕ್ಕಂಥವ್ರು, ವಸುಮಿತ್ರ ಅಂತಕ್ಕಂಥವ್ರು ಇತ್ತ. ಇವನೇನಂದಾಗ ಒಂದು ಶ್ರೇಷ್ಠವಾಗಿರ್ತಕ್ಕಂತಹ ಕೃತಿ ಯಾವಂದಾಗ ಮಹಾವಿಭಾಷ್ಯ ಕೃತಿ ಅಂತಕ್ಕಂಥದ್ದು. ಮಹಾವಿಭಾಷ್ಯ ಕೃತಿ ಇದನ್ನೇನಂದಾಗ 4ನೇ ಬೌದ್ಧ ಧರ್ಮ ಸಮ್ಮೇಳನದ ಅಧ್ಯಕ್ಷತೆ ವಹಿಸ್ಕೊಂಡಿರ್ತಾನೆ. ಇದು ಏನಂದಾಗ ಮಹಾಯಾನ ಬೌದ್ಧಯಾನದ ಮಹಾಯಾನ ಪಂಥಿಗಳ ಬೈಬಲ್ ಅಂತ ಕರಿತೀವಿ. ಅದೇ ರೀತಿ ಚರಕ ಅಂತಕ್ಕಂತಹ ಈ ಒಂದು ಕನಿಷ್ಕನ ಆಸ್ಥಾನ ವೈದ್ಯ, ಕನಿಷ್ಕನ ಆಸ್ಥಾನ ವೈದ್ಯನಾಗಿದ್ದ ಈ ಒಂದು ವ್ಯಕ್ತಿ ಅಂತಕ್ಕಂಥವನು ಚರಕ ಸಂಹಿತೆ ಅಂತ ಬರ್ತಾರೆ. ಈತ ಏನಂದಾಗ ಚರಕ ಸಂಹಿತೆ ಅಂತಕ್ಕಂತಹ ಒಂದು ಕೃತಿಯನ್ನ ಬರ್ತಾರೆ. ಅದೇ ರೀತಿ ಸುಶ್ರುತ ಅಂತಕ್ಕಂಥವನು ಈತ ಶಸ್ತ್ರಚಿಕಿತ್ಸೆ ಬಗ್ಗೆ ಒಂದು ಕೃತಿಗಳನ್ನು ಬರೆದರೆ ಅದನ್ನ ಸುಶ್ರುತ ಸಂಹಿತೆ ಅಂತಕ್ಕಂಥದ್ದು. 8 ವಿಧದ ಶಸ್ತ್ರಚಿಕಿತ್ಸೆಯ ಬಗ್ಗೆ ಮಾಹಿತಿ ಕೊಡ್ತಾ ಇದೆ, ಸುಶ್ರುತ ಸಂಹಿತೆ ಅಂತಕ್ಕಂಥದ್ದು. ನಾಗಾರ್ಜುನ ಅಂತಕ್ಕಂಥವನು ಮಾಧ್ಯಮಿಕ ಸೂತ್ರ ಅಂತಕ್ಕಂತಹ ಕೃತಿಯನ್ನು ಬರೆದ, ಮಾಧ್ಯಮಿಕ ಸೂತ್ರ ಅಂತಕ್ಕಂಥದ್ದು. ಮಥುರ ಅಂತಕ್ಕಂಥವ್ರು ಶ್ರೇಷ್ಠವಾಗಿರ್ತಕ್ಕಂತಹ ವ್ಯಕ್ತಿ. ಅದೇ ರೀತಿ ಕೊನೆಗೆ ಯಾರಂದಾಗ ಯಜುಶಿಲಾ ಅಂತಕ್ಕಂಥವ್ರು. ಈತ ಏನಂದಾಗ ಒಬ್ಬ ಗ್ರೀಕ್ ಶಿಲ್ಪಿ, ಗ್ರೀಕ್ ಶಿಲ್ಪಿ ಅಂತಕ್ಕಂಥದ್ದು ನೀವು ಗೊತ್ತಿರಬೇಕು ಅಂತ. ಆಯ್ತಾ. ನೆಕ್ಸ್ಟ್ ಇರ್ತಕ್ಕಂಥದ್ದು ಏನಂದಾಗ ಈತನ ಕಾಲದಲ್ಲಿ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ಒಂದು ಕಲೆ ಬರುತ್ತೆ. ಯಾವುದಂದಾಗ ಗಾಂಧಾರ ಕಲೆ. ಈ ಗಾಂಧಾರ ಕಲೆಯನ್ನ ಇಂಡೋ ಗ್ರೀಕ್ ಅಥವಾ ಬೌದ್ಧ ಗ್ರೀಕ್ ಕಲೆ ಅಂತ ಕರಿತೀವಿ ನಾವು. ಇದು ಮುಖ್ಯವಾಗಿ ಬಂದಾಗ ಬರ್ತಕ್ಕಂಥದ್ದು ಇಲ್ಲಿ ಯಜುಶೀಲ ಅಂತ ಹೇಳಿದೆ ನಾನು. ಯಾರು ಕುಶಾಂತ ಕಾಲತಕ್ಕಂಥ ಯಜುಶೀಲ ಅಂತಕ್ಕಂಥವನು ಬುದ್ಧನ ಅನೇಕ ರೀತಿಯಾಗಿರ್ತಕ್ಕಂತಹ ಮೂರ್ತಿಗಳನ್ನು ರಚನೆ ಮಾಡ್ತಾನೆ, ಸುಂದರವಾಗಿರ್ತಕ್ಕಂಥ ಮೂರ್ತಿ ರಚನೆ ಮಾಡ್ತಾರೆ. ಅವಾಗ ಏನಾಗುತ್ತೆ ಅಂದಾಗ ಈ ಒಂದು ಮೂರ್ತಿಗಳನ್ನ ಜನರು ನೋಡಿ ಆಕರ್ಷಣವಾಗಿ ಅದಕ್ಕೆ ಈ ಒಂದು ನಮಸ್ಕಾರ ಮಾಡ್ತಾ ಇದ್ರು. ಹಂಗಾಗಿ ಬೌದ್ಧ ಧರ್ಮದಲ್ಲಿ ಅಂತಕ್ಕಂಥದ್ದು ಮಹಾಯಾನ ಪಂಥ ಬೆಳಕ್ಕೆ ಗಾಂಧಾರ ಕಲೆ ಒಂದು ಕಾರಣ ಅಂತ ಗೊತ್ತಿರಬೇಕು. ಇಲ್ಲಿ ಏನಂತಂದಾಗ ಈ ಗಾಂಧಾರ ಕಲೆ ಅಂತ, ಗಾಂಧಾರ ಅಂತಂದ್ರೆ ತಕ್ಷಶಿಲೆಯ ಸುತ್ತುವರೆದ ಭಾಗ, ತಕ್ಷಶಿಲೆಯ ಸುತ್ತಿನ ಭಾಗ ಏನಂದಾಗ ಗಾಂಧಾರ ಕಲೆ ಪ್ರದೇಶ, ಅಲ್ಲಿ ಹುಟ್ಟಿರ್ತಕ್ಕಂಥ ಕಲೆಯನ್ನ ಗಾಂಧಾರ ಕಲೆ ಅಂತ ಕರೆಯುತ್ತೆ. ಇಲ್ಲಿ ಏನಂದಾಗ ಭಾರತೀಯ ಮತ್ತು ಗ್ರೀಕ್ ಕಲೆಗಳ ಒಂದು ಸಮ್ಮಿಶ್ರಣ ಅಂತ ಕರಿಬಹುದು. ಇದರ ಒಂದು ಲಕ್ಷಣಗಳು ಅಂತಕ್ಕಂಥದ್ದು ಏನು ಲಕ್ಷಣ ಅಂತಂದ್ರೆ ಮೂರ್ತಿಯ ದೈಹಿಕ ಅಂಗರಚನೆಗೆ ಒತ್ತು ನೀಡಲಾಗಿದೆ. ಏನು ಅಂತಂದಾಗ ಉಬ್ಬಿದ ಮಾಂಸಖಂಡಗಳನ್ನು ಕಾಣಬಹುದು, ಮೀಸೆ, ಗುಂಗುರು ಕೂದಲನ್ನು ಕಾಣಬಹುದು. ನಮ್ಮ ಬುದ್ಧನ ಮೂರ್ತಿ ಗುಂಗುರು ಕೂದಿದ್ರೆ ಅದು ಗಾಂಧಾರ ಕಲೆ ಅಂತ ಅರ್ಥ ಮಾಡ್ತೀವಿ ನಾವು. ನಂತರ ಶಿಲ್ಪದಲ್ಲಿ ದಪ್ಪ ವಸ್ತ್ರಗಳು, ಒತ್ತಾದ ನೆರೆಗಳನ್ನು ಕಾಣಬಹುದು, ಮಡಿಕೆಗಳನ್ನು ಕಾಣಬಹುದು. ನಂತರ ವಿಗ್ರಹಕ್ಕೆ ಶ್ರೀಮಂತ ಆಭರಣ ಅಥವಾ ಉಡುಪನ್ನ ಧರಿಸಿರ್ತಕ್ಕಂಥ ಕಾಣಬಹುದು. ನಂತರ ಇಲ್ಲಿ ಬಹುತೇಕ ಮೂರ್ತಿಗಳು ಹೆಂಗೆ ಅಂತಂದಾಗ ನಿಂತಹ ಮೂರ್ತಿಗಳು ಕಾಣ್ತಿಲ್ಲ. ನಂತರ ಕೆಂಪು ಕಲ್ಲನ್ನು ಬಳಕೆ ಮಾಡಲಾಗಿದೆ. ಇಲ್ಲಿ ಅಂದಾಗ ಶಿಲ್ಪದ ರಚನೆಗೆ ಕೆಂಪು ಕಲ್ಲನ್ನ ಬಳಕೆ ಮಾಡಲಾಗಿದೆ ಅಂತಕ್ಕಂಥದ್ದು. ಕೊನೆಯ ಒಂದು ಅಂಶ ಏನಂದಾಗ ಕನಿಷ್ಕನ ಉತ್ತರಾಧಿಕಾರಿಗಳು. ಈ ಒಂದು ಕನಿಷ್ಕನ ನಂತರ ಅವನು ಹಿರಿಯ ಮಗ ಬರ್ತಾನೆ. ಯಾರಂದಾಗ ವಶಿಷ್ಠ ಅಂತಕ್ಕಂಥವನು. ಅವನ ನಂತರ ಯಾರಂದಾಗ ವಿವಿಷ್ಕ ಅಂತ ಬರ್ತಾನೆ. ಈ ಒಂದು ವಿವಿಷ್ಕ ಅಂತಕ್ಕಂಥ ಕಾಶ್ಮೀರದಲ್ಲಿ ತನ್ನ ಹೆಸರಿನಲ್ಲಿ ಒಂದು ನಗರ ನಿರ್ಮಾಣ ಮಾಡ್ತಾನೆ. ಏನಂದಾಗ ವಿವಿಷ್ಕಪುರ ಅಂತಕ್ಕಂಥದ್ದು. ನಂತರ ಈತ ಒಂದು ವಿಶೇಷ ಅಂತಂದ್ರೆ ರಾಜಧಾನಿ ವರ್ಗ ಮಾಡ್ತಾನೆ. ಎಲ್ಲಿಂದ ಅಂತಂದಾಗ ಪೇಶಾವರ್ಲಿಂದ ಎಲ್ಲಿ ವರ್ಗ ಮಾಡ್ತಾನೆ ಅವನು? ಮಥುರಾಕ್ಕೆ ರಾಜಧಾನಿಯನ್ನು ವರ್ಗಾವಣೆ ಮಾಡ್ತಾನೆ. ನಂತರ ಈ ಒಂದು ಕುಶಾಂದ್ರ ಕೊನೆಯ ಅರಸ ಯಾರು ಅಂತಂದಾಗ ಈ ಒಂದು ವಾಸುದೇವ ಅಂತಕ್ಕಂಥವ್ರು. ಇವರ ನಂತರ ಅಧಿಕಾರಕ್ಕೆ ಬಂದಿರತಕ್ಕಂಥವ್ರು ಯಾರು ಅಂದಾಗ ನಾಗರು ಅಂತಕ್ಕಂಥ. ಕುಶಾಲದ ಉತ್ತರಾಧಿಕಾರಿಗಳು ಯಾರು ಅಂತಂದ್ರೆ ನಾಗರು ಅಂತ ಗೊತ್ತಿರಬೇಕು. ಧನ್ಯವಾದ.